ಹರಿ ಓಂ. ತ್ಯಜಂತು ಬಾಂಧವಃ ಸರ್ವೇ ನಿಂದಂತು ಗುರುವೇ ಜನಾಃ ತಥಾಪಿ ಪರಮಾನಂದ ಸಾಯೀಶೋ ಮಮ ಜೀವನಂ. ಬಂಧುಗಳು ಕೈ ಬಿಡಲಿ, ಹಿರಿಯರು ನಿಂದಿಸಲಿ, ತಥಾಪಿ ಸಾಯಿನಾಶನೇ ಸಾಯೀಶನೇ ನನ್ನ ಪರಮಾನಂದ, ನನ್ನ ಜೀವಿತದ ಆಸರೆ ಆತ. ಏಕಶಾಸ್ತ್ರಂ ಸಾಯಿನಾಥಸ್ಯ ಸೂಕ್ತಂ ಏಕೋ ದೇವ ಸಾಯಿನಾಥೋ ಮಮೈವ. ಏಕಮಂತ್ರಂ ಸಾಯಿನಾಥಸ್ಯ ನಾಮ ಕರ್ಮಾಮ್ಯಪ್ಯಕಂ ಸಾಯಿ ದೇವಸ್ಯ ಸೇವಾ. ನಾನು ಒಂದೇ ಶಾಸ್ತ್ರವನ್ನು ಬಲ್ಲೆ, ಅದೇ ಸಾಯಿನಾಥನ ಸೂಕ್ತಗಳು. ನನಗೆ ಒಂದೇ ದೇವರು, ಅವನೇ ಸಾಯಿನಾಥ. ನನಗೆ ಒಂದೇ ಮಂತ್ರ, ಅದೇ ಸಾಯಿನಾಮ. ನನ್ನ ಕರ್ಮವೂ ಒಂದೇ, ಅದೇ ಸಾಯಿನಾಥನ ಸೇವೆ. ಚಿಂತಂ ನೈವ ನಿವರ್ತತೆ ಕ್ಷಣಮಪಿ ಶ್ರೀ ಸಾಯಿ ಪದಾಂಬುಜಾತ್. ನಿಂದಂತು ಪ್ರಿಯ ಬಾಂಧವ ಗುರುಜನ ಗೃಹಂತು ಮುಚ್ಚಂತು ವಾ. ದುರ್ಭರಂ ಪರಿಘೋಷಯಂತಂ ಮನುಜಾ ವಂಶೋ ಕಲಂಕೋಸ್ತು ವಾ. ತಾಯಕ ಪ್ರೇಮ ಭರಾನುರಾಗ ಮಧುನ ಮತ್ತಾಯಮಾನಂ ತುಮೇ. ನನಗೆ ಪ್ರೀತಿಯ ಹುಚ್ಚತ್ತಾಗಿದೆ. ನನಗೆ ಅದು ಯಾವುದಂದರೆ, ನನ್ನ ಮನಸ್ಸು ಒಂದು ಕ್ಷಣವು ಮಾತ್ರ ಸಾಯಿನಾಥರ ಪಾದಾಂಬುಜಗಳ ನೆನೆಸದೇ ಇರಲಾಗಿದೆ. ನನ್ನ ಪ್ರೀತಿಯ ಬಂಧುಗಳು ನಿಂದಿಸಲಿ, ಗುರುವು ನನ್ನನ್ನು ಅಂಗೀಕರಿಸಲಿ ಅಥವಾ ದೂರ ಮಾಡಲಿ, ಜನತೆಯು ನನ್ನ ವಿರುದ್ಧ ಕೂಗಾಡಲಿ, ನನ್ನ ಸಂಸಾರದಲ್ಲಿ ಒಡಕಾಗಲಿ, ನಾನು ಸಾಯಿ ಪಾದಾಂಬುಜದನ್ನು ಒಂದು ಕ್ಷಣವೂ ಬಿಡಲಾರೆ, ಒಂದು ಕ್ಷಣವೂ ಬಿಡಲಾರೆ. ಸತ್ಯಂ ಬ್ರವೀಮಿ ಮನುಷ್ಯಾಯಸ್ಸ ಮೂರ್ಧ್ವಬಾಹು ಯಸ್ಸಾಯಿ ಕೃಷ್ಣ ನರಸಿಂಹ ಜನಾರ್ದನೇತಿ. ಜೀವೋ ಜಪತ್ರಿದಂ ಮರಣೇ ರಣೈವ ಪಾಷಾಣ ಕಾಷ್ಟ ಸಾಯಿ ಶಾಂಸ ದದಾತ್ಯಭೀಷ್ಟಂ. ನನ್ನ ಕೈ ಎತ್ತಿ ನಾನು ಪ್ರಮಾಣ ಮಾಡ್ತೇನೆ, ನನ್ನ ಕೈ ಎತ್ತಿ ನಾನು ಪ್ರಮಾಣ ಮಾಡ್ತೇನೆ. ಯಾರು ಸಾಯಿ, ಯಾರು ಕೃಷ್ಣ, ಯಾರು ನರಸಿಂಹ ಜನಾರ್ದನ ನಾಮವನ್ನು ಪ್ರತಿದಿನ ಸಂಕೀರ್ತನ ಮಾಡುತ್ತಾರೆಯೋ ಅವನು ರಣದಲ್ಲಿ ಆಗಲಿ ಮರಣದಲ್ಲಿ ಆಗಲಿ ಮರ ಅಥವಾ ಕಲ್ಲಿನಂತೆ ಬಿದ್ದಿರುತ್ತಾನೆಯೋ ಅವನ ಮನದ ಆಸೆಗಳನ್ನು ಸಾಯಿ ಈಡೇರಿಸುತ್ತಾನೆ. ಸಾಯೀಶ್ವರಾಯ ನಮಃ ಇತ್ಯುಮೇವ ಮಂತ್ರಂ ಸಂಸಾರ ಘೋರ ವಿಸರ್ನಿಹರಣಾಯ ನಿತ್ಯಂ ಸನ್ಮಂತು ಭವ್ಯಮತಯೋ ಯತಯೋ ನುರಗಾತ್ ಉಚ್ಚಸ್ತರಾಮುಪಾದಿಶ್ಯಾಮೂರ್ಧ್ವಭಾವು. ಕೈಯನ್ನು ಎತ್ತಿ ಉಚ್ಚಸ್ವರದಲ್ಲಿ ನಾನು ಸಾತ್ವಿಕರಿಗೆ ಬೋಧಿಸ್ತಾ ಇದ್ದೇನೆ. ಆಗ ಸಾತ್ವಿಕರು ಕೇಳಲಿ ಏನಂತ, ಸಾಯೀಶ್ವರಾಯ ನಮಃ ಸಾಯೀಶ್ವರಾಯ ನಮಃ ಸಾಯೀಶ್ವರಾಯ ನಮಃ ಎಂಬ ಮಂತ್ರವು ಸಂಸಾರವೆಂಬ ಘೋರ ವಿಷವನ್ನು ಹೊರದುಡಲಿಕ್ಕೆ ಸಾಕು ಅಂತ ಸಾಯಿಗೆ ಪುನಃ ಪುನಃ ನಮನ ಮಾಡ್ತೇನೆ, ಅವನ ಪಾದಕ್ಕೆ ನಮನ ಮಾಡ್ತೇನೆ, ಪ್ರಣಾಮ ಮಾಡ್ತೇನೆ. ಹರಿ ಓಂ. ಉಡುಪಿ ಜಿಲ್ಲೆಯ ಶಂಕರಪುರ ವಿರಾಜಮಾನಾಗಿರುವಂಥ ದ್ವಾರಕಾಮಾಯಿಯಲ್ಲಿ ಸಾಯಿ ದರ್ಬಾರದಲ್ಲಿ ಪವಡಿಸಿದಂಥ ಸಾಯಿ ಮಹಾರಾಜನಿಗೆ ಸಾಷ್ಟಾಂಗ ನಮನ ಪ್ರಣಾಮವನ್ನು ಮಾಡ್ತಾ, ಸಾಯಿ ಈಶ್ವರ ಗುರುಜಿಯವರಿಗೆ ಎಲ್ಲ ಭಕ್ತರಿಗೆ ಹಾಗೆ ನಾವು ಹಿಂದಿನ ಅಧ್ಯಾಯಗಳಲ್ಲಿ ಬ್ರಹ್ಮಜ್ಞಾನವನ್ನು ಹೇಗೆ ಶಿರ್ಡಿ ಸಾಯಿಬಾಬಾ ಆ ಬ್ರಹ್ಮಜ್ಞಾನದ ನೆಪಮಾಕಿಟ್ಕೊಂಡು ನಮಗೆ ಮಾರ್ಗದರ್ಶನ ಮಾಡಿದ್ರು, ಹಾಗೆ ಕಾಲ ಕಾಲಕ್ಕೆ ನಮಗೆ ಸಾಂತ್ವನ ಅಂದರೆ ತಾಯಿಯೂ ನೀನೇ ತಂದೆಯೂ ನೀನಂತೆ ಆ ಸ್ಥಾನದಲ್ಲಿರುವಂಥ ಶ್ರೀ ಸಾಯಿ ಈಶ್ವರ ಗುರುಜಿಯವರಿಗೆ ಪ್ರಣಾಮವನ್ನು ಮಾಡ್ತಾ, ಸಾಯಿ ಈಶ್ವರ ಚಾನಲ್ ಮುಖಾಂತರ ಇಡೀ ಕರ್ನಾಟಕದಾದ್ಯಂತ ಹಾಗೆ ಆ್ಯಪ್ ಮುಖಾಂತರ ದೇಶಾದ್ಯಂತ ಇವತ್ತು ಈ ಸಾಯಿ ಚರಿತ್ರೆ ಮನೆ ಮನೆಯಲ್ಲೇ ಕುಳಿತು ಅದನ್ನು ಆಸ್ವಾದಿಸುವಂಥ ಸಾಯಿ ಭಕ್ತರಿಗೆ ಇದು ಒಂದು ಅಮೃತಪಾನ, ಗಂಗೆಯ ತೀರ್ಥ ಅಂದರೆ ತಪ್ಪಲಾರದು. ಅದನ್ನು ಯಾವಾಗ ಗುರುವಾರ ಬರ್ಬೋದು ಅಥವಾ ಈ ಚಾನಲ್ ಮುಖಾಂತರ ಯಾವಾಗ ವಾಹಿನಿಯಲ್ಲಿ ಆ ಚರಿತ್ರೆಯನ್ನು ಕಾಣಬಹುದು ಎಂಬ ನಿಷ್ಠೆಯಿಂದ ಶ್ರದ್ಧೆಯಿಂದ ಕುಳಿತಿರುವಂಥ ಎಲ್ಲ ದರ್ಶಕರಿಗೆ ಪ್ರಣಾಮವನ್ನು ಮಾಡ್ತಾ, ಹಾಗೂ ಎಲ್ಲ ಆಲಿಸಿದವರಿಗೆ ಈ ಕಥಾನುಸಂಧಾನ ಒಳ್ಳೆಯದಾಗಲಿ ಅಂತ ಪ್ರಾರಂಭಿಕವಾಗಿ ನಿಮಗೆ ಹೇಳುತ್ತಾ, ಎಲ್ಲರಿಗೂ ದರ್ಶಕರಿಗೂ ವಾಚಕರಿಗೂ ಮತ್ತೊಮ್ಮೆ ಮಾತೆಯರಿಗೂ ಎಲ್ಲರಿಗೂ ಪ್ರಣಾಮ ಮಾಡುತ್ತಾ, ಹಿರಿಯರಿಗೂ ನಮಸ್ಕಾರ ಮಾಡುತ್ತಾ, ಎಲ್ಲರಿಗೂ ನಾನು ಈ ದಿನ ಈ ಸಚ್ಚರಿತ್ರೆಯ 18ನೇ ಅಧ್ಯಾಯಕ್ಕೆ ನಾನು ಅನುಸಂಧಾನ ಮಾಡ್ತಾ ನಿಮ್ಮೆಡೆಗೆ ಇದನ್ನು ಪ್ರವಚನವನ್ನು ಇಡ್ತಾ ಇದ್ದೀನಿ. ಹರಿ ಓಂ ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್.
17ನೇ ಅಧ್ಯಾಯದಲ್ಲಿ ಬ್ರಹ್ಮಜ್ಞಾನ, 16, 17 ಬ್ರಹ್ಮಜ್ಞಾನದ ಒಂದು ಕಲ್ಪನೆಯನ್ನು, ಆ ಥರ ಪ್ರವಚನವನ್ನು ನಮಗಿಟ್ಟೆ. ಈ 18ನೇ ಅಧ್ಯಾಯ ಹೌದು, ಬಾಬಾ ಅವರ ಕಥೆಯ ಮೂಲಕ ನಮಗೆ ಒಂದು ಉಪದೇಶಾಮೃತವನ್ನು ಈ ಕಥೆಯಲ್ಲಿ ನೀಡ್ತಾ ಇದ್ದಾರೆ. 18ನೇ ಅಧ್ಯಾಯ ಮಾರ್ಮಿಕವಾದಂಥ ಅದೊಂದು ನೆಪವು ಅಷ್ಟೇ, ನಮಗೆ ಅಷ್ಟೇ. ಜೀವನದ ಮೌಲ್ಯಗಳ ಬಗ್ಗೆ, ಜೀವನದ ದಾರಿ ಬಗ್ಗೆ, ನಮ್ಮ ಅನುಷ್ಠಾನಗಳ ಬಗ್ಗೆ, ನಾವು ಮಾಡುವ ಉಪವಾಸದ ಬಗ್ಗೆ, ನಮ್ಮ ತಿಳುವಳಿಕೆ ಬುದ್ಧಿಮಾದಿಂದ ನಾವು ಅದನ್ನು ಕೆಲವು ವಿಷಯಗಳ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದವರಿಗೆ ಇದನ್ನು ಅನುಜ್ಞವಾಗಿ ಬಾಬಾರವರು ನಮಗೆ ಸಾರವನ್ನು ಹೇಳ್ತಾರೆ, ಉಪದೇಶಾಮೃತವನ್ನು ಹೋಗ್ತಾ ಇದ್ದಾರೆ. ಇದು ನಿಷ್ಠೆಯಿಂದ ಪ್ರತಿ ಶಬ್ದವನ್ನು ಅರ್ಥಾನುಸಂಧಾನ ಮಾಡಿ ಧ್ಯಾನದಲ್ಲೇ ಕುಳಿತುಕೊಂಡು ಇದನ್ನು ಆಲಿಸಿದಂತ ಹೇಳ್ತಾ ಈ ಸಾಯಿ ಚರಿತ್ರೆಯನ್ನು ನಿಮ್ಮ ಎದುರಿಗೆ ಹೇಳ್ತಾರೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಜ್ಯೋತಿ ಉರಿಯುವುದು ತೈಲ ತೀರುವವರೆಗೆ, ಜಾತಿ ಉಳಿಯುವುದು ಕಾಯ ಅಳಿಯುವವರೆಗೆ, ಪ್ರೀತಿ ಉಳಿಯುವುದು ಮನವು ಮುನಿಯುವವರೆಗೆ, ಭ್ರಾಂತಿ ಇರುವುದು ಗುರುವು ಅರಿಯುವವರೆಗೆ. ಜ್ಯೋತಿ ತೈಲ ಎಷ್ಟೊತ್ತು ಉಳಿತದೆ, ತೈಲ ತಿಳಿದ ಮೇಲೆ ಜ್ಯೋತಿ ಉರಿಯುವುದಿಲ್ಲ. ಅದರದ ಒಂದು ಸಮಯ ಅಷ್ಟೇ ಅವಧಿಗೆ ಸೀಮಿತವಾಗಿರ್ತದೆ. ಜಾತಿ ಉಳಿಯುವುದು, ನಾವೆಲ್ಲ ಈ ಜಾತಿ ಧರ್ಮ ಅವೆಲ್ಲ ಮಾಡ್ತಾ ಇರುವುದು ಈ ಚಿಂತನೆಯಲ್ಲಿಯೇ ಇದರ ವಿಂಗಡಣೆ ಮಾಡ್ತಾ, ಇದರ ಮೇಲೆ ತರ್ಕ ಮಾಡ್ತಾ ಧರ್ಮ ಕ್ಷೋಭೆ ಮಾಡೋದು, ಇದು ಇರಬಾರ್ದು, ಇದು ಅಳಿಯುವವರೆಗೆ, ಇದು ಅಳಿಯಬೇಕು. ಈ ಜಾತಿ ಯಾವಾಗ ಅದು ಅಳಿಯೋ ತನಕ ಜಾತಿ ಇರ್ತದೆ, ಅದನ್ನು ಅಳಿಯಬೇಕು. ಪ್ರೀತಿ ಉಳಿಯುವುದು ಯಾವಾಗ, ಪ್ರೀತಿ ಉಳಿಯುತ್ತದೆ ಯಾವಾಗ ತನಕ ನಾವು ಕೋಪಾಧಿಕ್ತರಾಗಿ ದ್ವೇಷ ಸಾಧನೆ ಮಾಡೋದು, ಒಬ್ಬರ ಮೇಲೆ ಹಗೆತನ ಮಾಡುವ ಮಟ್ಟಿಗೆ ಪ್ರಾರಂಭವಾಗೋ ತನಕ ಈ ಪ್ರೀತಿ ಎಲ್ಲೂ ಹೋಗಲ್ಲ. ಪ್ರೀತಿ ಇರುತ್ತೆ, ಅದು ಆಗಬಾರ್ದು. ಮಂದಿ ಪ್ರೀತಿ ಸದಾಕಾಲ ಇರಬೇಕು. ಭ್ರಾಂತಿ ಇರುವುದು ಗುರು ಅರಿಯೋರಿಗೆ. ನಾವು ಗುರು ಅರಿಯಲಿಕ್ಕೆ ಭಾಳಷ್ಟು ಸಾಧನ ಮಾಡಬೇಕಾಗ್ತದೆ. ಆ ಸಾಧನ ಮೆಟ್ಟಲನ್ನು ಏರಬೇಕಾಗ್ತದೆ, ಯೋಗಾರೂಢರಾಗಬೇಕಾಗ್ತದೆ. ಅದಕ್ಕಾಗಿ ಭ್ರಾಂತಿ ಇರುವುದು, ಕೆಲವು ದ್ವಂದ್ವದಲ್ಲಿ ನಾವು ಸಿಲುಕ್ತೇವೆ, ಇದೆಲ್ಲ ಭ್ರಾಂತಿ ಭ್ರಮೆಯಲ್ಲಿ. ಆದರೆ ಗುರು ಅಂತ ಅರಿಯುವವರೆಗೆ ಆ ಭ್ರಾಂತಿ ಎಲ್ಲ ನಿರ್ಮೂಲ ಆಗ್ತದೆ. ಅದಕ್ಕಾಗಿ ಮಹತ್ವದ ಅಧ್ಯಾಯ ಇದು, ಗುರುವಿನ ಬಗ್ಗೆ ಗುರೋಪದೇಶ ಇದು ಅಧ್ಯಾಯ. ಅದಕ್ಕಾಗಿ ಈ ಕವನದ ಮೂಲಕ ಇದನ್ನು ನಮ್ಮ ಪ್ರಸ್ತುತಪಡಿಸಿದ್ವಿ. ಹುಟ್ಟಿನೊಂದಿಗೆ ಅಂಟಿ ಬರುವ ಜಾತಿಯ ನೆಪದಿಂದ ಮನುಷ್ಯ ಸುಖಿಯಾಗುವುದಕ್ಕಿಂತ ದುಃಖಿಯಾಗುವುದೇ ಹೆಚ್ಚು. ಎಲ್ಲ ನಾವು ಜಾತಿಯ ಮೇಲೆ ಅದನ್ನು ಅವಲಂಬನೆ ಮಾಡ್ತೇವೆ. ಯಾವುದೇ ಇದಕ್ಕೂ ಅದು ನಾವು ಸುಖಕ್ಕಿಂತ ದುಃಖಿ ಆಗ್ತೇವೆ. ಜೀವನವೆಲ್ಲ ಈ ಜಾತಿ ಎಂಬ ಪಿಡುಗಿಗೆ ಒಂದಿಲ್ಲೊಂದು ರೀತಿಯ ಬಲಿದಾನ. ಅದು ಚಿಕ್ಕದಿರಲಿ ದೊಡ್ಡದಿರಲಿ ಅವನು ತೆರಲೇಬೇಕು. ನಿಜವಾದ ಪ್ರೀತಿಗೂ ಜಾತಿಯ ಮೈಲಿಗೆ ಅಂಟಿಸಿ ಸುತ್ತಲಿನ ವಾತಾವರಣದ ರಾಡಿ ಎಬ್ಬಿಸಿ ಅಜ್ಞಾನದ ಕೆಸರಲ್ಲಿ ಹೊರಲಾಡುತ್ತಾ ತಾವು ಉದ್ಧಾರವಾಗುವ ಮಾರ್ಗ ತೋರಿಸುವವರಿಗೂ ಅಡ್ಡಗೋಡೆಯಾಗಿ ನಿಂತು ಬಿಡ್ತಾರೆ. ಅಷ್ಟಕ್ಕೂ ಇಷ್ಟೆಲ್ಲ ಗೋಲಾಟದಿಂದ ಸಾಧಿಸುವುದೇನಿದೆ? ಸತ್ಯ ಸುಳ್ಳಿನ ಒರಳಿನಲ್ಲಿ ಬರಲಾರದೆ ಬೇಯುತ್ತಾ ಇರ್ತವೆ. ಕೊಂಬೆಯಿಂದ ಕೊಂಬೆಗೆ ಹಾರುವ ಮರಕಟದಂತೆ ಮನಸ್ಸು ಎಲ್ಲೆಲ್ಲೋ ಯಾವ್ಯಾವುದರಲ್ಲೋ ಸುಖವೆಂದ ಫಲವನ್ನು ಬಯಸಿ ಹಾರುತ್ತಾ ಮೈಕೈ ತರಿಸಿಕೊಂಡು ಬೆಂಡಾಗಿ ಕೊನೆಗೊಮ್ಮೆ ನಿತ್ರಾಣದಿಂದ ಹಾರುವಾಗ ಗುರಿ ತಪ್ಪಿ ರೆಂಬೆ ತಪ್ಪಿ ಕೆಳಗೆ ಬಿದ್ದು ಮಂಡೆಯೊಡೆದು ಸಾಯುವ ಮಂಗನಂತೆ ಜೀವನ ಮುಕ್ತಾಯವಾಗ್ತದೆ. ಇವೆಲ್ಲ ಜಂಜಡಗಳಿಂದ ಪಾರಾಗಲು ಸದ್ಗುರುವಿನ ಶರಣನ್ನು ಹೊಂದುವುದೇ ದಾರಿ. ಬೇರೆಲ್ಲ ದಾರಿಗಳು ಗುರಿಯತ್ತ ಸಾಗದೆ ಕವಲೊಡೆದು ಸುತ್ತಿ ಬಂದ ದಾರಿಗೆ ಹೊರಟ ಜಾಗಕ್ಕೆ ಮರಳಿ ತಪ್ಪಿಸುತ್ತದೆ. ಅದೇ ಜೀವನ ಮರಣದ ಸುತ್ತುವಿಕೆ. ಭ್ರಾಂತ ಲೋಕದಿಂದ ಶಾಂತ ಲೋಕಕ್ಕೆ ಗುರುವೊಬ್ಬ ಮಾತ್ರ ಕರೆತಲ್ಲವೇ ಅಲ್ಲ. ಭ್ರಾಂತ ಲೋಕದಿಂದ ಶಾಂತ ಲೋಕಕ್ಕೆ ಶಾಂತಿ ಬೇಕು ನಮಗೆ. ಶಾಂತಿ ಕೊಡು ದೇವ. ಎಲ್ಲದಕ್ಕೂ ನೀವು ಪ್ರಾರ್ಥನೆ ಮಾಡಿ. ಒಂದೇ ಮೂಲ ಮಂತ್ರ, ಶಾಂತಿ ಸಿಕ್ಕಿದ್ರೆ ಮಾತ್ರ ನಮಗೆ ಆರೋಗ್ಯ ಇದ್ದರೆ ನಮಗೆ ಎಲ್ಲ ವ್ಯವಹಾರ ಎಲ್ಲ ಸರಿ ಇದ್ದರೆ ಧನ ಇದ್ದರೆ ನೆಮ್ಮದಿ, ಇವೆಲ್ಲ ನಡೀತಾ ಹೋಗ್ತದೆ. ಹಾಗೆ ಮೂಲ ಬೇಸ್ ಕಾರಣ ಶಾಂತಿ. ಅದಕ್ಕೆ ನಾವು ಕೇವಲ ಶಾಂತಿಯನ್ನು ಕೇಳೋಣ. ಶಾಂತಿ ಇದ್ದರೆ ನಮಗೆ ಶಾಂತಿ ಸಿಗ್ಬೋದು. ಅದಕ್ಕಾಗಿ ನಾವು ಬೇರೆಲ್ಲ ದಾರಿಗಳು ಗುರಿಯತ್ತ ಸಾಗಿದೆ ಕವಲೊಡೆದು ಸುತ್ತಿ ಬಂದ ದಾರಿಗೆ ಹೊರಟ ಜಾಗಕ್ಕೆ ಮರಳುತ್ತದೆ. ಅದೇ ರೀತಿ ಜೀನ ಮರಣದ ಸುತ್ತುವಿಕೆ. ಭ್ರಾಂತ ಲೋಕದಿಂದ ಶಾಂತ ಲೋಕಕ್ಕೆ ಗುರುವೊಬ್ಬ ಮಾತ್ರ ಕರಬಲ್ಲ. ಸಜ್ಜನರ ಸಂಘವು ಸಕಲ ಬಾಧೆಗಳಿಗೂ ಔಷಧ. ಅಲ್ಪ ಮತಿಯಾದವನಿಗೆ ನಾನೊಬ್ಬನೇ ಎಲ್ಲ ತಿಳಿದವನೆಂಬ ಅಹಂಕಾರ ಮದವೇರಿದ ಆನೆಯಂತಾಗ್ತದೆ. ಆದರೆ ವಿದ್ವಾಂಸನ ಸಂಘದಲ್ಲಿ
ತಿಳಿವಿನ ಜ್ಯೋತಿಯ ಕಿಡಿ ಪ್ರಜ್ವಲಿಸಿ ಬೆಳಗತೊಡಗಿದಾಗ ಮೊದಲು ನಾನೇನು ತಿಳಿಯದ ಮಹಾ ಮೂಢನಾಗಿದ್ದೆಂಬ ಅರಿವು ಅವನ ಮದವೆಂಬ ರೋಗಕ್ಕೆ ರಾಮಬಾಣವಾಗಿ ಕೆಲಸ ಮಾಡಿ ಅವನನ್ನು ಭ್ರಾಂತಿ ಎಂಬ ಮಹಾ ಅಂಧಕಾರದಿಂದ ಸಾಕಾರ ಲೋಕದೊಳಗೆ ಒಯ್ಯುತ್ತದೆ. ಇಂಥ ಸದ್ಗುರು ಮೊದಲು ತನ್ನ ಶಿಷ್ಯನ ಕ್ಷಮತೆಯನ್ನು ಓರೆ ಹಚ್ಚಿಸಿ ಪಡಿಸುತ್ತಾನೆ. ನಾವು ನೋಡ್ತೇವೆ ಸಾಯಿ ದರ್ಬಾರ್ನಲ್ಲಿ ಬರುವಾಗ ಸಾಯಿ ವಿಚಾರದ ಬಗ್ಗೆ ಎಷ್ಟೆಷ್ಟು ಭಾವನೆಗಳನ್ನು, ದ್ವಂದ್ವ ಭಾವಗಳನ್ನು ಪಡೆದುಕೊಂಡು ಬರ್ತಾರೆ. ಸಾಯಿ ಸನ್ನಿಧಾನ ಬರ್ತಾರೆ, ಸಾಯಿ ಗುರುಜಿಯವರ ಹತ್ರ ಬರ್ತಾರೆ, ಏನೋ ಭಾವನೆಗಳಿಂದ ಬರ್ತಾರೆ. ಕೆಲವರು ಪರೀಕ್ಷೆ ಇದು ಏನು ನಡೀತದೆ ನೋಡೋಣ ಅಂತ, ನನಗೇನು ಫಲ ಆಗ್ಬೋದು, ಅಥವಾ ಯಾರೋ ಹೇಳಿದ್ದಕ್ಕೆ ಒತ್ತಾಯ ಪೂರ್ವಕವಾಗಿ ಬರ್ತಾರೆ. ಬರುವಾಗ ದ್ವಂದ್ವ ಭಾವದಿಂದ ಬರ್ತಾರೆ, ಹೊರಡುವಾಗ ಶಾಂತ ಮುದ್ರಾಗಿ ಕ್ಷಮಾ ಮುದ್ರತೆಯಿಂದ ಅವರು ಹೋಗ್ತಾರೆ. ಹಾಗೆ ಅವನ ಚಿತ್ತಸ್ಥಿತಿಗೆ ಎಟುಕುವಂತೆ, ಅವನ ಮನಸ್ಸು ಇನ್ನಷ್ಟು ಡೋಳಾಯಮಾನವಾಗದಂತೆ ಅವನ ಆಚರಣೆಗೆ ಯೋಗ್ಯವಾದ ಉಪದೇಶಗಳನ್ನು ನೀಡಿ ಮೊದಲು ಆತ್ಮಾನುಭೂತಿ ಎಂಬ ವಿಷಯದತ್ತ ಆಕರ್ಷಿತವಾಗುವಂತೆ ಮಾಡುವವನೇ ದಿಟ್ಟವಾದ ಗುರು. ಅದಕ್ಕೆ ಸಂತರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶಿಷ್ಯ ಶಾಂತ ಚಿತ್ತನಾಗಿ ಯಾಚಿಸಿ ಸಮಯ ಪ್ರಜ್ಞೆಯಿಂದ ಮುಂದುವರೆದರೆ ಅಧಪತನದಿಂದ ಅಪಾಯದ ಸ್ಥಿತಿಯನ್ನು ದಾಟ್ತಾನೆ. ಇದು ಒಂದು ಗುರು ಮಾರ್ಗದರ್ಶನ. ಅದಕ್ಕಾಗಿ ನಾವು ಗುರು ಮಾರ್ಗದರ್ಶನದಲ್ಲಿ ನಡೆಯುವ. ಆ ಕಾಲದಲ್ಲಿ ಕ್ರಾಫರ್ಡ್ ಆಳ್ವಿಕೆ ಶಾಸನ ಜಾರಿಯಲ್ಲಿದ್ದಾಗ ಬಹು ನಿರಾಳವಾಗಿ ನಿರಂತರವಾಗಿ ತನ್ನ ವ್ಯಾಪಾರ ವಹಿವಾಟುಗಳನ್ನು ನಡೆಸಿದಾತ ಒಬ್ಬ ಸಾಟಿ ಎಂಬ ವಣಿಕ ಇದ್ದ. ಆದರೆ ಆತನಿಗೆ ನೆಮ್ಮದಿಗೆ ಕುಠಾರಪಾಯವಾದದ್ದು ಬೊಂಬೈನ ಗವರ್ನರ್ ಲಾರ್ಡ್ ರೇ ಎಂಬುವನ ಕಾನೂನಿನ ನಿಯಮಗಳು. ವ್ಯಾಪಾರಿಗಳಿಗೆ ಶಿವಸ್ವಪ್ನವಾದ ಈತನ ಕಟ್ಟಡದಿಂದ ಸರಾಗ ಜೀವನ ನಡೆಸಿಕೊಂಡು ಹೋಗುತ್ತಿದ್ದವರಷ್ಟು ಜನರು ಬೀದಿಗೆ ಬಂದು ನಿಲ್ಲುವಂತಾಗಿತ್ತು. ಇದರ ಪರಿಣಾಮ ಸಾಟಿಗೂ ಸಹ ಅಗಾಧ ಪರಿಣಾಮ ಆಯಿತು. ಸಾಟೆ ಪ್ರತಿಕೂಲ ಪರಿಸ್ಥಿತಿಯಿಂದ ತತ್ತರಿಸಿಬಿಟ್ಟ. ಎಲ್ಲಿ ಹೇಗೆ ಕೈ ಇಟ್ಟರೂ ಅನುಕೂಲ, ಬರೀ ಕಡುಮಸಿ ಕೈಗೆ ಹತ್ತಲಾರಂಭಿಸಿತು. ಸಾಟೆ ದಿನದಿಂದ ದಿನಕ್ಕೆ ಕುಗ್ಗತೊಡಗಿದ. ಮುಖದಲ್ಲಿನ ನೆರಿಗೆಗಳು ಹೆಚ್ಚಾಗಿ ಇರುವುದಕ್ಕಿಂತ ಹೆಚ್ಚು ಮುದಿಯಾದ ಕುದಿದು ಹೋದ ಸಾಟೆ. ಎತ್ತ ತೋರಿದರೂ ಘೋರ ಕತ್ತಲು, ದುಃಖ, ಅಶಾಂತಿ, ನಿರಾಸೆ ತಾಮೊಂದು ನಾಮೊಂದು ಎಂದು ಹರಿದು ಮೊಕ್ಕತೊಡಗಿದವು. ಸುಖದ ಆವಾಸವಾಗಿದ್ದ ಮನೆ ಅವನ ಪಾಲಿಗೆ ಸರ್ಪ ಸೇರಿಕೊಂಡ ಹುತ್ತದಂತೆ ಭಾಸವಾಗಲಾರಂಭಿಸಿತು. ಅವನ ಮನ ಏಕಾಂತದಲ್ಲಿ ಒಂದಿಷ್ಟು ಶಾಂತಿ ದೊರಕುವುದೆಂಬ ಆಶೆಯಿಂದ ಒಂಟಿಯಾಗಿದ್ದು ವಿಶ್ರಾಂತಿ ಪಡೆಯುವ ಉತ್ಕಟ ಬಯಕೆಗೆ ಈಡಾಯಿತು. ಕೈಯಲ್ಲಿ ಹಣ ಜಣ ಜಣಿಸುವಾಗ ಅದರ ಸಂಗೀತಕ್ಕೆ ಶ್ರುತಿ ಸೇರಿಸಿ ತಾಳ ಹಾಕುತ್ತಾ ಸುತ್ತ ನರ್ತಿಸುವ ಗೆಳೆಯರ ಸಹವಾಸವೇ ಜೀವನದ ಅಪ್ಯಾಯಮಾನವಾದಾಗ ಸಾರ್ಥಕವಾದ ಕ್ಷಣಗಳೆಂದು ಭಾವಿಸಿ ಕುಣಿದಾಡತೊಡಗುತ್ತಾರೆ. ಆದರೆ ಅಂಗೈನ ಜನದ ಸದ್ದು ಕ್ಷೀಣವಾದಾಗಿದ್ದಾಗ ಅಪ್ಯಾಯಮಾನವಾದ ಎಲ್ಲ ಸಂಗತಿಗಳು ಅಸಹನೀಯವಾಗಿ ತೊಡಗುತ್ತವೆ. ಬಂಧು ಮಿತ್ರರು ಗೆಳೆಯರು ನಮ್ಮ ಹಣ ತನಕ ಜನ ಕಾಂಚಾಣ ಮಿರುಗುತ್ತಿರುವಾಗ ಇರ್ತಾರೆ. ಆದರೆ ನಮ್ಮಲ್ಲಿ ಕೈಯಲ್ಲಿ ಹಣ ಕ್ಷೀಣಿಸ್ತೊಡಗಾಗ ಆ ಬಂಧುಗಳು ಮಿತ್ರರು ಯಾರೂ ಇರಲ್ಲ. ಈ ರೀತಿ ಪರಿಸ್ಥಿತಿ ಆಗ್ತಾರೆ. ಅಂಥ ಸುಖಮಯ ಜೀವನ ಯಾತನಾಮಯವಾಗಿ ಬದಲಾಗಿ ಹೋಗಿ ಅದಕ್ಕೆ ಹೊಂದಿಕೊಳ್ಳಲಾರದೆ ಬಿಡಲು ಆಗದೆ ಇಂಬತ್ತಿತನದ ಹಬೆಯಲ್ಲಿ ಬೇಯತೊಡಗಿದ ಸಾಠೆ. ಗ್ರಹಗತಿಗಳು ವಿಷಮಯವಾದಾಗ ಸಕಲ ಗ್ರಹಬಲ ನೆನಪು ತಾನಾಗಿ ಉಕ್ಕಿ ಬರತೊಡಗುವುದು. ಪ್ರಾಚೀನ ಕರ್ಮವು ಬಲವಾಗಿದ್ದಾಗಲೇ ಸರ್ವಬಲನ ಸ್ಮೃತಿ ಸುಳಿದು ಬರುತ್ತದೆ. ನಾವು ಆವತ್ತಿಗೆ ತಿಳ್ಕೊಳ್ತೇವೆ ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ. ಆಪತ್ಕಾಲದಲ್ಲಿ ಆಗುವ ಆವತ್ತಿಗೆ ಆಪದ್ಬಾಂಧವ ಪರಮಾತ್ಮನೇ ಒಬ್ಬ. ಭಗವನ್ನಾಮದ ಆಸರನ್ನು ನಚ್ಚಿಕೊಳ್ಳುತ್ತದೆ ಮನಸ್ಸು. ಹೃದಯದ ಮೊರೆತ ಆಗಲೇ ಸಣ್ಣ ಹುಟ್ಟು ಪಡೆದು ಮೊರೆಯಲಾರಂಭಿಸುತ್ತದೆ. ಆದರೆ ಸರ್ವೇಸಬೇಕಾದ ಕರ್ಮಶೇಷ ಅಗಾಧವಾಗಿದ್ದ ಕಷ್ಟಗಳು ಅನಂತವೇ. ಅಲ್ಪ ಕಾಲದಲ್ಲಿ ಅಡಗುವ ಕರ್ಮಗಳಾದರೆ ಆಗಲೇ ಮಾರ್ಗದರ್ಶನ ಮಾಡಿ ಮನೋವಿಕಾರಗಳನ್ನು ಸಾಂತ್ವನಗೊಳಿಸಿ ಮುಂದಿನ ಮಾರ್ಗ ತರುವ ಸಂತನ ಮಡಿಲಿಗೆ ಹಾಕುತ್ತಾನೆ ಭಗವಂತ. ಅದಕ್ಕಾಗಿ ನಾವು ಕಷ್ಟ ಕಾರ್ಪಣ್ಯ ಇರುವಾಗ ನಮ್ಮ ಪೂರ್ವಜನ್ಮದ ಕರ್ಮದ ಫಲದಿಂದ ನಾವು ಕಷ್ಟ ಅನುಭವಿಸ್ತೇವೆ. ಪುಣ್ಯ ಇದ್ದರೆ ನಾವು ಪುಣ್ಯವನ್ನು ಅನುಭವಿಸ್ತೇವೆ. ಹಾಗಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಸು ಮಾತಿನ ಮುಖಾಂತರ ಸಾಂತ್ವನ ನೀಡಬೇಕಲ್ಲ. ಆ ಭಾವನೆಯಿಂದ ಭಗವಂತ ಸಂತರನ್ನ ಈ ಧರೆಗೆ ಇಳಿಸಿದ್ದಾನೆ. ಅಷ್ಟೇ ನಾವು ತಿಳಿದುಕೊಳ್ಳಬೇಕು. ಅವನು ಹಾಲಲ್ಲಿ ಅದುತ್ತಾನೋ ನೀರಲ್ಲಿ ನೆನೆಸುತ್ತಾನೋ ಆದವನ ಶ್ರದ್ಧೆ ಮೇಲೆ ಅವಲಂಬ ಆಗ್ತದೆ. ಸಂತನ ಕಾರ್ಯ ನಮ್ಮ ಮೇಲೆ ಹೇಗಿರ್ತಾನೆ, ನಮ್ಮ ನೀರೆಲ್ಲ ಹಾಕ್ಬೋದು, ಹಾಲಲ್ಲಿ ಹಾಕ್ಬೋದು. ಆದರೆ ಅವನ ಶ್ರದ್ಧೆ ಅವಲಂಬ. ಅವ ಯಾರ್ದು ಶ್ರದ್ಧೆ ಇರ್ತಾನೋ ಅವನ ಮೇಲೆ ಅವಲಂಬಿತವಾಗಿರ್ತದೆ. ಸಾಟಿಗೂ ಇಂಥದ್ದೇ ಅನುಭವ. ಈಗ ದುಗುಡ ತಾಳಲಾರದೆ ಮಿತ್ರನೊಬ್ಬನ ಒಡಗುಡಿ ತನ್ನ ಮನದನ್ನ ಅಳಲನ್ನು ಹೇಳಿಕೊಡುತ್ತಾನೆ. ತೋಡಿಕೊಂಡ ಸಾಟಿಗೆ ಅವನ ಮಿತ್ರ ಹೂಗಳ ಹಾದಿಯೊಂದರ ಸುಳಿವನ್ನು ನೀಡುತ್ತಾನೆ. ಒಂದು ದಾರಿ ತೋರಿಸ್ತೇನೆ ನಿನಗೆ ಅಂತ ಮಿತ್ರ ಹೇಳ್ತಾನೆ. ನಿನಗೆ ಬೇಕಾದೆಲ್ಲ ದೊರಕುವ ಸ್ಥಳ ಒಂದಿದೆ, ನಿನಗೆಲ್ಲ ಸಿಗುವಂಥ ಒಂದೇ ಸ್ಥಳ ಇದೆ. ಅದರ ಹೆಸರು ಶಿರಡಿ. ಆಗಿನ ಕಾಲದಲ್ಲಿ ಇದು ನಡೆದಂಥ ಕತೆ. ಇವತ್ತು ಶಿರಡಿಗೆ ಹೋಗಲಿಕ್ಕೆ ತೊಂದರೆ ಆಗಿರ್ಬೋದು ಕೆಲವರಿಗೆ. ಆದರೆ ಇಂಥದೇ ವಿಷಮಯ ಪರಿಸ್ಥಿತಿ ನಮಗಾಗಿರಬಹುದು. ಆದರೆ
ಸಾಯಿ ಎಲ್ಲೂ ಇಲ್ಲ, ಶಿರಡಿಗೆ ಹೋಗ್ಬೇಕಂತಲ್ಲ, ಸಾಯಿ ಶಂಕರಪುರದ ದ್ವಾರಕಾಮಾಯಿ ಸಾಯಿ ದರ್ಬಾರ್ನಲ್ಲಿ ಸಾಯಿ ವಿರಾಜಮಾನನಾಗಿದ್ದಾನೆ. ನಿಮ್ಮನ್ನು ಕಾತರದಿಂದ ಕಾಯ್ತಾ ಇದ್ದಾನೆ, ನಿಮ್ಮನ್ನು ಕಾಯ್ತಾ ಇದ್ದಾನೆ, ಅಷ್ಟೇ ತಿಳಿದುಕೊಳ್ಳಿ. ತೋರಿಕೆಗೆ ಆತ ಶಿರಡಿಯ ನಾಯಕ, ವಾಸ್ತವನೇ ಆತ ಜಗನ್ನಾಯಕ. ನಿರಂತರ ಸಾವಿರಾರು ಮಂದಿ ಗುಂಪುಗೂಡಿ ಬಂದು ಅವರ ಮುಂದೆ ಆರ್ತನಾದ ಮಾಡ್ತಾರೆ, ಬೇಡುತ್ತಾರೆ, ಅಳುತ್ತಾರೆ, ಸಂಕಟ ತಳೆಯದೆ ಅವರ ಪಾದಗಳಲ್ಲಿ ಹೊರಲಾಡುತ್ತಾರೆ. ಆದರೆ ಹೋಗುವ ಹೊತ್ತಿನಲ್ಲಿ ಒಡಲಲ್ಲಿನ ಬೆಂಕಿ ಶಾಂತವಾಗಿ ತಂಪು ತುಂಬಿಕೊಂಡು ತೆರಳುತ್ತಾರೆ. ನಾವು ಇಲ್ಲಿ ಸಾಯಿ ದರ್ಬಾರ್ನಲ್ಲಿ ನೋಡುತ್ತೇವೆ ನಿತ್ಯ ಭಕ್ತರು, ಅದು ಮತ್ತು ವಿಶೇಷವಾಗಿ ಗುರುವಾರ ಪೂಜೆ ಮತ್ತು ವಿವಿಧವಾದಂಥ ಕಾರ್ಯಕ್ರಮವನ್ನು ಈ ಸಾಯಿ ದರ್ಬಾರ್ದಲ್ಲಿ ಹಡ್ಕೊಳ್ಳಿ. ಸಾಯಿ ತುತ್ತು ಎನ್ನುವಂಥ ಕಾರ್ಯಕ್ರಮ, 10 ಜನರಿಗೆ ಒಂದು ಅಲ್ಪ ಕಾಣಿಕೆಯಿಂದ 10 ಜನರಿಗೆ ಅನ್ನವನ್ನು ನೀಡುವಂಥ ಸಾಯಿ ತುತ್ತು ಈ ಸೇವೆ ಅಷ್ಟೇ. ಇದು ಬಂದಂಥ ಈ ಸಾಯಿ ದರ್ಬಾರದ ಮತ್ತೊಂದು ಕಾರ್ಯಕ್ರಮ, ಪ್ರಾಣಿ ಪಕ್ಷಿಗಳು ಅವರ ಅಂತ್ಯ ಸಂಸ್ಕಾರವನ್ನು ಒಂದು ನಿಯಮಬದ್ಧವಾಗಿ ಮಾಡುವಂಥ ಒಂದು ಕಾರ್ಯವನ್ನು ಈ ಸಾಯಿ ದರ್ಬಾರ್ನವರ ಸಂಸ್ಥೆಯವರು ಮಾಡ್ತಾಯಿದ್ದಾರೆ. ಈ ದ್ವಾರಕಾಮಾಯಿಯ ಆಡಳಿತ ಸೇವಕರು ಮಾಡ್ತಾರೆ, ಗುರುಜಿಯವರು ಮಾಡ್ತಾಯಿದ್ದಾರೆ, ಮೋಕ್ಷ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಭಾವನೆಯಿಂದ ಇಲ್ಲಿ ಬರುವಂಥ ಭಕ್ತರನ್ನ ಕಂಡಾಗ ದುಗುಡು ದುಮ್ಮಾನಗಳಿಂದ ಏನೋ ವ್ಯಥೆ ಕಣ್ಣುಗಳು ದೂರದಿಂದ ಬರುತ್ತಾರೆ. ದೂರದಿಂದ ಬರುವಾಗ ಗುರುಗಳನ್ನು ಕಾಣಬೇಕು, ಸಾಯಿ ದರ್ಬಾರ್ ಅಂತ ಕಾಣಬೇಕು ಅಂತ ದುಗುಡು. ಆವಾಗ ಹೊರ ಬಂದಾಗ ಅವರು ಹೊರಗಡೆಯಿಂದ ಬಂದು ಆ ಮೆಟ್ಟಿಲನ್ನು ದಾಟಿ ಹೊರಗಡೆವಾಗಿ ರಸ್ತೆ ಮಾರ್ಗವಾಗಿ ಪಯಣಿಸುವ ಸುಖ ಸಂತೋಷ ಅವರ ಮುಖದಲ್ಲಿ ಏನೋ ಒಂದು ಭರವಸೆಯ ಆಶಾಕಿರಣ ಅವರಲ್ಲಿ ಕಂಡು ಬರ್ತದೆ. ಹಾಗಾಗಿ ನಿನ್ನ ಈ ಪರಿಸ್ಥಿತಿಯಲ್ಲಿ ಅವರೇ ಸರಿ ಅಂತ ಮಿತ್ರ ಸಾಟಿಗೆ ಹೇಳ್ತಾನೆ, ಅವರೇ ಗತಿ ನಿನಗೆ ಅಂತ ಹೇಳ್ತಾರೆ. ಹೋಗು ಶಿರಡಿಗೆ ಶೀಘ್ರವಾಗಿ, ತಡ ಮಾಡಬೇಡ. ಮನುಷ್ಯರೆಲ್ಲರೂ ನಿನ್ನ ಕತೆ ಕೇಳಿ 1-5 ನಿಮಿಷ ಸಹಾನುಭೂತಿ ಸೂಚಿಸಪಡಿಸ್ತಾರಷ್ಟೇ. ಮನುಷ್ಯರು ನಮಗೆ ಕೊಡೋದೇನು ಗೊತ್ತಾ? ಸಹಾನುಭೂತಿ ಅಷ್ಟೇ, ಮತ್ತೇನು ಕೊಡಬಲ್ಲ. ಇದು ಬಾಬಾ ಅವರು 1918 ತನಕ ಜೀವಿತಾವಧಿಯಲ್ಲಿರುವಷ್ಟೊತ್ತು ಅವಧಿಯ ಕಥೆಗಳು ಇವು, ನಡೆದಂಥವು ಘಟನೆಗಳು. ಇದರ ನಂತರ ಈಗ ಈ ಪರಿಸ್ಥಿತಿಯು ನಾವು ಅವಲೋಕನ ಮಾಡೋಕ್ಕಾಗ ಈಗಿನ ಕಾಲದಲ್ಲಿ ಸಹ ಮನುಷ್ಯರು ನಮಗೆ ಸಹಾನುಭೂತಿ ಕೊಡ್ಬೋದು ಅಷ್ಟೇ. ಆದರೆ ಸಹಾನುಭೂತಿ ಕೊಡೋರು ಸಂತರು ನಮಗೆ. ಆ ಭಾವನೆಯಿಂದ ಸಾಯಿ ದರ್ಬಾರಿಗೆ ಬನ್ನಿ ಅಂತ ಇಲ್ಲಿ ಮಿತ್ರ ಹೇಳುವಾಗ ನಾವು ನಿಮಗೆ ಹೇಳ್ತೀವಿ, ನೀವು ಸಾಯಿ ದರ್ಬಾರಿಗೆ ಬನ್ನಿ ಅಂತ. ಅಂಥವರ ಕಥೆ ಅವರವರಿಗೆ, ಕೆಲವರು ಅವರವರ ಕಥೆ ಅವರವರಿಗೆ. ಆದರೆ ಈ ಕಥಾನಾಯಕರಿಗೆ ಎಲ್ಲರ ಕಥೆಗೂ ಬೇಕಾದ ತಿರುವು ಕೊಡೋದು ಗೊತ್ತು. ಕಥಾನಾಯಕ ಯಾರು? ಶಿರಡಿ ಸಾಯಿಬಾಬಾ. ಕತೆ ಸುಖಾಂತ್ಯವೋ ದುಃಖಾಂತವೋ ಅವನೇ ನಿರ್ಧರಿಸ್ತಾನೆ. ಆತನೇ ನ್ಯಾಯಾಧೀಶ ಇದ್ದಂಗೆ ಅವನೇ ನಿರ್ಧರಿಸುತ್ತಾನೆ. ಗೆಳೆಯನ ವಾಕ್ಯಗಳು ಬೆಳಕಿನ ಕಿಡಿಗಳಾಗಿ ಮನದಲ್ಲಿ ಚಟಾಯಿಸತೊಡಗಿದಾಗ ಸಾಟಿ ಒಂದೇ ಮನದಿಂದ ಮನದೊಳಗೊಂಡು ಭರವಸೆಯ ಬೆಳಕನ್ನು ಮೂಡಿಸಿಕೊಂಡೇ ಶಿರಡಿಯತ್ತ ಪ್ರಯಾಣ ಮಾಡ್ತಾನೆ. ಬೇರೆ ದಾರಿ ಇಲ್ಲ. ಮನುಷ್ಯ ಖಾಲಿ ಸಾಂತ್ವನ ಕೊಡ್ತಾನೆ. ದಾರಿ ಒಬ್ಬ ಪರಮಾತ್ಮ ಇದ್ದಾನೆ, ಭಗವಂತ ಇದ್ದಾನೆ. ಶಿರಡಿಗೆ ಅವರು ಪ್ರಯಾಣ ಮಾಡ್ತಾರೆ. ಇದು ಸುಮಾರು 1917 ಘಟಿಸಿದ ಸಂಗತಿ. ಮಸೀದಿಗೆ ಕಾಲಿಟ್ಟೊಡನೆ ಮನಸ್ಸಿನ ವ್ಯಗ್ರತೆಯ ತಾಪ ತಿಳಿಯಾಗತ್ತೆ. ಮೊದಲು ಪ್ರಥಮವಾಗಿ ನೀವು ಏನಿಲ್ಲ, ಸಾಯಿ ಮಂದಿರ ದರ್ಬಾರದ ಪ್ರಥಮ ಹೆಜ್ಜೆಯನ್ನು ಪ್ರಧಾನ ಭಾಗದಿಂದ ಇಟ್ಟ ಮೇಲೆ ತರಾತುರಿಯಾಗಿ ಬರಬೇಡಿ. ನೀವು ಬಾಬರನ್ನು ಕಾಣಬೇಕೆಂದು ತರಾತುರಿ ಬರುವ ಅಗತ್ಯ ಇಲ್ಲ. ಸಾಯಿರಾಮ್ ಸಾಯಿರಾಮ್ ಅಂತ ಹೇಳ್ತಾ ಪ್ರಧಾನ ಬಾಗಿಲಿನಿಂದ ಆ ಪ್ರಧಾನ ಬಾಗಿಲಿನ ಮೆಟ್ಟಿಲ ಒಂದು ಹೆಜ್ಜೆ ಇಟ್ಟ ಮೇಲೆ ನಿಂತು ಬಿಡಿ. ಸಾಯಿಯ ಪಾದದಿಂದ ನೋಡ್ತಾ, ಸಾಯಿ ಪಾದದಿಂದ ಆತನ ಕಟಿ ಪ್ರದೇಶ, ಹಾಗೆ ಆತನ ಎದೆ, ಆತನ ಭುಜ, ಹಾಗೆ ಆತನ ವದನಾರವಿಂದವನ್ನು ನೋಡಿ ಭಕ್ತಿ ಭಾವದಿಂದ ನೀವು ನಿಮ್ಮ ಕಣ್ಣುಗಳು ಆ ಬಾಬಾರವರ ಚಕ್ಷುಗಳಿಗೆ ಸ್ಪರ್ಶ ಆಗಲಿ. ಆಗ ನಿಮಗೆಲ್ಲಿರುವ ನಿಜಾನುಭವ ಅಂದರೆ ಪ್ರಥಮ ದೃಷ್ಟಿ ಏನು ಬೇಕೆಂತಿಲ್ಲ, ಹಾಗೆ ಮನದಲ್ಲಿ ಒಂದು ಭರವಸೆ ಬೆಳಕು ಆ ದೃಷ್ಟಿಯಲ್ಲಿ ನಿಮಗೆ ಮೂಡುತ್ತದೆ. ಹಾಗೆ ನಿಮ್ಮಲ್ಲಿರುವ ದುಃಖ ದುಮಾನಗಳು ತಿಳಿಯಾಗ್ತವೆ. ತಾರೆಗಳ ನಡುವೆ ರಾರಾಜಿಸುವ ಪೂರ್ಣಚಂದ್ರನಂಥ ಬಾಬಾರವರ ಮೊಗವನ್ನು ಕಂಡಾಗ ತಾನು ಬಂದ ಕಾರಣವನ್ನೇ ಕೊಂಚ ಕಾಲ ಮರೆತು ತನ್ಮಯನಾಗಿ ಆನಂದ ಕ್ಷಣದಲ್ಲಿ ಮುಳುಗಿ ಕಥಾರ್ಥನಾದ ಸಾಟಿ. ನಾವು ಹಾಗೆ ಆಗುತ್ತೇವೆ. ಸಾಯಿ ದರ್ಬಾರ ಬಂದಾಗ ಏನು ಕೇಳಬೇಕು ಬೇಕು, ಯಾಕಂದರೆ ನೀವು ಶ್ರದ್ಧಾಭಾವನೆ ಬಂದಿರುವಾಗ ಬಾಬಾನಿಗೆ ಗೊತ್ತು ನಿಮ್ಮ ಕಥೆ ವ್ಯಥೆಗಳು. ಹಾಗೆ ನಾವೆಲ್ಲೂ ಮರೆತು ಬಿಡ್ತೀವಿ. ಆ ರೀತಿ ಪರಿಸ್ಥಿತಿ ಶಾಟಿಯವರಿಗಾಯಿತು. ಬಾಬಾರವರ ದೀಪ್ತಿಮಂತ ನಿರ್ಮಲ ಶುದ್ಧ ರೂಪವನ್ನು ಅರಿತ ಅವನ ಮನ ಕೂಗಿ ಹೇಳಲಾರಂಭಿಸಿತು. ಏ ಸಾಟೇ, ನಿನ್ನಲ್ಲೊಳಗಿರುವ ಆತ್ಮದ ಪ್ರತಿರೂಪವಿದು, ಗುರುತು ಹಿಡಿಯಬಲ್ಲೆಯಾ? ಗುರುತು ನಿನಗೆ ಹಿಡಿದೆಯಾ? ಸಾಟಿ ಆಂದೋಲನ ಅದೆಲ್ಲ ಅರಗಿ ಹೋಯ್ತು, ಅವನಿಗೆ ತಿಳಿಯಲಿಲ್ಲ. ನಮ್ಗೆ ಹಾಗೆ ಆಗತ್ತೆ. ಬಾಬಾರವರು ನಿಜವಾದ ಭಕ್ತನಿಗೆ ಅದು ನೀವು ಸಾಧನಾ ಮಾರ್ಗವಾಗಿ ಬರುತ್ತೆ.
ಬಾಬಾ ನಿಮ್ಮನ್ನು ಮಾತಾಡಿಸ್ತಾನೆ. ಮೂರ್ತಿ ಆ ಸ್ವರೂಪವನ್ನು ನಿಮ್ಮ ಆಕಾರ ನೋಡಿ, ಅದೊಂದು ಕಲ್ಲು ನಿಮ್ಮ ಬಂಡೆ ಅಂತ ನಿಮ್ಗೆ ಕಾಣಬಹುದು. ಆದರೆ ಬಾಬಾ ದರ್ಬಾರ್ ಹಾಗಲ್ಲ. ನಿಮ್ಮ ಪ್ರಶ್ನೆಗೆ ಊಹಾತೀತವಾದ ಪ್ರಶ್ನೆಯನ್ನು ಬಾಬಾ ಮಾಡ್ತಾನೆ. ಗುರುತು ಹಿಡಿದೆಯಾ? ಸಾಟಿ ಆಂದೋಲನ ಅದರಲ್ಲಿ ಅಗ್ರಿಗೋಯ್ತು, ಅವನಿಗೆ ಕೊಡಲಿಲ್ಲ. ಸಾತೆ ಈಗ ದುರ್ಗತಿಯನ್ನು ಮರೆತ ತನ್ನ ಬಗ್ಗೆ ತನಗೆ ಒಂದು ಸಂತುಷ್ಟಿಯ ಭಾವವನ್ನು ಸುತ್ತುಕೊಳ್ಳುತ್ತಾ ಇದ್ದ. ಅದೆಷ್ಟು ಜನ್ಮದ ತಪಸ್ಸಿನ ಫಲವೋ ಏನು ಅಂಥ ಪರಮ ಪುರುಷೋತ್ತಮನ ಚರಣ ಕಮಲಕರಿಗೆ ಅವರ ಹಿತವಾದ ಸ್ಪರ್ಶದಲ್ಲಿ ಅವರ್ಣೀಯ ಆನಂದದ ಅನುಭವ ಆಗತೊಡಗಿದೆ. ಸಾಟೆ ಇದ್ದಕ್ಕಿದ್ದಂತೆ ಹೆಚ್ಚಿನದೇನಾದರೂ ಇದೆ ಎಂಬುದನ್ನು ಒಪ್ಪಲಾರದ ಅವಸ್ಥೆಗೆ ಬಂದುಬಿಟ್ಟ. ಮೂಲತಃ ಆತನ ಪ್ರವೃತ್ತಿ ಚಂಚಲವಾದುದಲ್ಲ. ಬಾಬಾ ಅವರ ಮಂದಸ್ಮಿತ ವರ್ಣದಲ್ಲಿದ್ದ ತನ್ನ ದೃಷ್ಟಿ ಬೇರೆಡೆಗೆ ಹೊರಲಾಡಿಸಲಾರೆ ಎಂಬ ಮುಷ್ಕರ ಹೊಡೆದು ಅವನ ಕಣ್ಣುಗಳು. ನಿಜವಾಗಿಯೂ ಆ ಸಾಠ್ಯಂಥ ಪರಿಸ್ಥಿತಿ ಎಲ್ಲ ಭಕ್ತರಿಗೂ ಆಗ್ತದೆ. ಸಾಯಿ ಮಂದಿರಕ್ಕೆ ಪಾದ ಇಟ್ಟಾಗ ಪಕ್ಕದಲ್ಲಿ ಯಾವ ವಸ್ತುಗಳು ಕಾಣುವುದಿಲ್ಲ, ಏನು ನಡೀತದೆ ಅಂತ ಕಾಣೋದಿಲ್ಲ. ಅಂಥ ಅನುಭೂತಿ ಭಕ್ತಿ ಶ್ರದ್ಧೆಯಿಂದ ಬಂದವರಿಗೆ ಅವಣ್ಯವಾದಂಥ ಅನುಭೂತಿ ಆಗುತ್ತದೆ. ಅವೆಲ್ಲ ಕಣ್ಣುಗಳು ಮುಷ್ಕರ ಹೊಡೆಬಿಡುತ್ತವೆ, ಎಲ್ಲ ನೋಡೋಲ್ಲ, ಖಾಲಿ ಬಾಬಾರನ್ನು ನೋಡುತ್ತವೆ ಅಷ್ಟೇ. ಸಾಟೆ ಪೂರ್ಣ ಮನದಿಂದ ಹಿಂದೆ ಗುರುಚರಿತ್ರೆ ಪಾರಾಯಣವನ್ನು ಪ್ರಾರಂಭ ಮಾಡಿದ್ದ. ಒಂದೇ ಒಂದು ವಾರದಲ್ಲಿ ಪಾರಾಯಣ ವಿಧಿಯಂತೆ ಪ್ರಥಮ ಆವೃತ್ತಿಯನ್ನು ಪೂರ್ಣಗೊಳಿಸಿದ್ದ. ಪುಸ್ತಕದಲ್ಲಿರುವುದು ಗುರುವಿನದೇ ಚರಿತ್ರೆ, ಕಣ್ಣುಗಳಿರುವುದು ಗುರುವಿನ ಚರಿತ್ರೆ, ಕಣ್ಣುಗಳಲ್ಲಿರುವುದು ಗುರುವಿನದೇ ಬಿಂಬ, ಮನ ತುಂಬಿರುವುದು ಗುರುವಿನದೇ ಅನನ್ಯ ರೂಪ. ಸಾಟೆ ಈಗ ನಿಷ್ಠಾವಂತ ಗುರುಭಕ್ತ. ಅಂದಿನ ರಾತ್ರಿಯಲ್ಲಿ ಅವನಿಗೆ ಒಂದು ದಿವ್ಯ ಸ್ವಪ್ನವಾಯಿತು. ಸಾಟಿಗೆ ಗುರುಕುಲದಲ್ಲಿ ವಟವೃಕ್ಷದ ಕೆಳಗೆ ಸಾಕ್ಷಾತ್ ಗುರುವಾಗಿ ಪಾಠ ಹೇಳುತ್ತಿದ್ದಾರೆ ಎಂಬಂತೆ ಕುಳಿತಿದ್ದಾರೆ ಬಾಬಾ. ಶಿಷ್ಯ ಸಾಟಿಯ ಕೈಯಲ್ಲಿದೆ ಒಂದು ದೊಡ್ಡ ಹೊತ್ತಿಗೆ. ಅದು ಅವನನ್ನು ಓದಲು ಆರಂಭಿಸಿದ ಗುರುಚರಿತ್ರೆ. ಇದೊಂದು ಪ್ರಸ್ತುತವಾದ ಪವಿತ್ರ ಹಣವೆಂಬಂತೆ ಭಾಸವಾಗ್ತಿದೆ ಸಾಟಿಗೆ. ಬಾಬಾರವರು ಅತ್ಯಂತ ಸುಶ್ರಾವ್ಯ ಧ್ವನಿಯಿಂದ ಚರಿತ್ರೆಯಲ್ಲಿನ ಕೆಲ ಭಾಗಗಳನ್ನು ವಿವರವಾಗಿ ತಿಳಿಸಿ ಕೇಳುತ್ತಿದ್ದರೆ ಸಾಟಿಗೆ ಗಕ್ಕನ ಎಚ್ಚರವಾಯಿತು. ಕಣ್ಣುಜ್ಜಿಕೊಂಡು ತಾನಿನ ಈ ಅಲೌಕಿಕ ಲೋಕದಲ್ಲಿ ಇದ್ದೇನೆಂಬ ದಿವ್ಯಾನುಭೂತಿ ಸಾಟಿಗೆ. ಇವೆಲ್ಲ ಅವನಿಗೆ ಸ್ವಪ್ನದಲ್ಲಿ ಒಂದು ನಮ್ಮಲ್ಲಿ ಭ್ರಾಂತಿ ಆಗ್ತಾ ಇದೆ. ಹೃದಯ ಪ್ರಸನ್ನತೆಯಿಂದ ಬೆರೆಯುವಂತಾಯಿತು. ಈ ಸ್ವಪ್ನದ ದೃಶ್ಯ ಕಣ್ಣಿನ ಮುಂದಿರುವ ಸ್ವರ್ಣ ಕಲಶದಂತೆ ನಿಚ್ಚಳವಾಗಿತ್ತು. ಬಾಬಾರವರು ಸ್ವಪ್ನದ ತನಗೆ ಗುರುಚರಿತ್ರೆ ಬಗ್ಗೆ ವಿವರಿಸಿದ್ದಾರೆ ಅನ್ನೋದು ಬರೀ ಕನಸಲ್ಲ, ಅದರಲ್ಲಿನ ತಾತ್ಪರ್ಯತೆ ಇದೆ ಏನಂತ ಭಾವನೆಯಾಯಿತು. ಬಾಬಾರವರು ಒಂದು ನಿರುಪಮ ನಿಗೂಢವಾದಂಥ ಶಕ್ತಿಪುಂಜ. ಆ ಶಕ್ತಿಪುಂಜದ ಆಂತರಿಕ ಒಳಸುಳಿಯ ತಿರುವಿನಲ್ಲಿ ತನಗಾಗಿ ಒಂದು ಸಂದೇಶವಿದೆ. ಅದೇನು? ತಾನು ಅವರ ಶಕ್ತಿಯನ್ನು ಪೂರ್ತಿಯಾಗಿ ಅರಿತುಕೊಳ್ಳಲಾರದ ಅಲ್ಪ, ಆದರೂ ಸುಮ್ಮನೆ ಉಡಾಪೆ ಮಾಡುವಂಥ ವಿಷಯವೂ ಅಲ್ಲ. ನಾವು ಯಾವುದೇ ಸಾನ್ನಿಧ್ಯಕ್ಕೆ ಬರುವಾಗ ನಮ್ಮಲ್ಲಿ ಒಂದು ಮಾನಸಿಕ ದೌರ್ಬಲ್ಯ ಅನ್ನೋದು ಸಂಶಯ. ಇದು ಸಾಧ್ಯತೆ ಇದೆಯೇ? ಅಥವಾ ಗುರುಸ್ಥಾನದಲ್ಲಿ ಸಾಧ್ಯತೆ ಇದೆ? ಅಥವಾ ಅವರು ಗುರುಗಳನ್ನು ನೋಡಬೇಕು, ಗುರುಗಳನ್ನು ನೋಡಿಲ್ಲ, ಗುರುಗಳು ಯಾವ ರೀತಿ ಇರಬಹುದು? ಒಂದು ಕಲ್ಪನೆಯನ್ನು ಮಾಡುತ್ತೇವೆ. ಮುಂದಿನ ಕಥೆಯಲ್ಲಿ ಹಾಗೆ ಬರ್ತದೆ. ಒಂದು ಕಥೆಯಲ್ಲಿ ಒಬ್ಬ ಭಕ್ತ ಸಾಯಿಬಾಬಾವನ್ನು ದೂರವಾಗಿ ನೋಡಬೇಕಂತ ಬರ್ತಾನೆ. ಸಾಯಿಬಾಬಾರವರು ಅವರು ಅಲ್ಲಿ ಈರುಳ್ಳಿಯನ್ನು ಚಚ್ಚಿ ರೊಟ್ಟಿಯನ್ನು ತಿಂತಾ ಇರ್ತಾರೆ. ಅದು ಮುಂದಿನ ಕಥೆಯಲ್ಲಿ ಇದೆ, ಆದರೆ ಈ ಸಂದರ್ಭ ಹೇಳ್ತಾನೆ. ಇಂಥವರು ಈರುಳ್ಳಿ ತಿನ್ನುವರು ಗುರುಗಳು ಆಗ್ಬಹುದಂತ ಪ್ರಶ್ನೆ ಬರ್ತದೆ. ಅಂದರೆ ಈರುಳ್ಳಿ ತಿನ್ನುವವನು ಆ್ಯಕ್ಚುಲಿ ಗುಸಾದವರು, ಈರುಳ್ಳಿ ತಿನ್ನೋ ಗುರುಜಿಯವರು ಅಥವಾ ಸ್ವಾಮಿಗಳು ಸಂತರು ತಿನ್ನುವುದಿಲ್ಲ ಅಂತ ಭಾವನೆ ಅವನಿಗೆ. ಇಂಥವ್ರು ಗುರುವಾಗಬಲ್ಲದೆ. ಇಂಥ ಮೌಢ್ಯವಾದಂಥ ಭಾವನೆಗಳು ಇಲ್ಲೂ ಸಹ ಬಂದಿತ್ತು. ಆದರೆ ಅವ್ರಿಗೆ ಸ್ವಪ್ನವನ್ನು ಕಂಡ ಗುರುಚರಿತ್ರೆಯನ್ನು ಓದ್ತಾ ಇರುವಂಥ ಭಾವನೆ ಬಂದದ್ದು. ಇದು ಸಂದೇಶವೇನು? ಇದು ಬಾಬಾರವರ ಕರುಣಾ ಕಟಾಕ್ಷ ಸಂಕೇತವೇ ಹೌದು. ಇಹ ಪರಡರು ಇಲ್ಲದೆ ತ್ರಿಶಂಕು ಸ್ಥಿತಿಯಲ್ಲಿ ಪಡೆದಾಡುವವರಿಗೆ ಅಚೇತನಾವಸ್ಥೆಯಿಂದ ಜಾಗೃತಗೊಳಿಸುವ ಪರಿ ಇದು. ಗುರುಚರಿತ್ರೆ ಎಂತಹ ಅಮೃತಪಾನ ಮಾಡಿ ಚೈತನ್ಯದಾಯಿಯಾಗಿ ಬದುಕಲು ಅವರು ನೀಡುವ ಅವಕಾಶ, ಇಂತಹ ಸದಾವಕಾಶ ಎಲ್ಲರಿಗೂ ಸಭ್ಯವಾಗ್ತದೆ. ಹಲವಾರು ಕೋಣಗಳಿಂದ ತನ್ನ ಸ್ವಪ್ನದ ಅರ್ಥವನ್ನು ಕಂಡುಹಿಡಿಯಲು ಯತ್ನಿಸಿದ ಸಾಟೆ ಕುಳಿತರು ನಿಂತರು. ಅವನಿಗೆ ಬಾಬಾರವರು ಗುರುಚರಿತ್ರೆಯನ್ನು ವಿವರಿಸುತ್ತಿದ್ದ ದೃಶ್ಯವೇ ಕಾಣ್ತಾ ಇತ್ತು. ಬಾಬಾರವರು ಆ ಕಾಲದಲ್ಲಿ ಭಗವದ್ಗೀತೆಯನ್ನು, ಭೀಷ್ಮ ವಿಜಯವನ್ನು, ಗುರುಚರಿತ್ರೆಯನ್ನು ಬಾಬಾರವರು ಹೇಳ್ತಾ ಇದ್ದಾರೆ. ಅದೇ ನಾವು ರಾಮನವಮಿ ಉತ್ಸವದಲ್ಲೂ ನಾವು ಹೇಳಿದ್ದೇವೆ, ಗುರುಚರಿತ್ರೆನ ಖಂಡಿತ ಪಾರಾಯಣ ಮಾಡಿ ಹೇಳಿ. ಹಾಗೆ ಸಾಯಿ ಚರಿತ್ರೆಯೋ, ಯಾಕೆಂದರೆ ಸಾಯಿಬಾಬರೇ ಆದೇಶ ಮಾಡಿದ್ದಾರೆ ಸಾಯಿ ಚರಿತ್ರೆಯಲ್ಲಿ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿ. ಅದ್ಭುತವಾದಂಥ ಕಥೆಗಳಲ್ಲ, ಜೀವನದ ಮಾರ್ಗದರ್ಶನ ಮಾಡುವಂಥ ಗುರುಚರಿತ್ರೆ. ಅದು ಎಲ್ಲದಕ್ಕೂ ಪೂರ್ವವಾಗುವಂತೆ ಗುರುವಿನ ಸಾನ್ನಿಧ್ಯವನ್ನು ನಾವು ಕಾಣ್ತೇವೆ. ಗುರು ದತ್ತಾತ್ರೇಯ ಸಾನ್ನಿಧ್ಯ ಕಾಣ್ತೇವೆ. ಗುರು ದತ್ತಾತ್ರೇಯ ಸಾನ್ನಿಧ್ಯ ಕಾಣಲಿಕ್ಕೆ ಬಾಬಾರು ಹೇಳ್ತಾ ಇರೋದಂದರೆ ಅಕ್ಕಲಕೋಟೆ ಮಹಾರಾಜನ ಸಾನ್ನಿಧ್ಯ. ಅದು ಪ್ರತಿರೂಪ ದತ್ತಾತ್ರೇಯನ ಅವತಾರ ಶ್ರೀ ಸಾಯಿ, ಶ್ರೀಕೃಷ್ಣನ ಪ್ರತಿರೂಪ ಶ್ರೀ ಸಾಯಿ. ಇದನ್ನು ಈ ಕನಸನ್ನು ಸಾತನ ಮಿತ್ರನಿಗೆ ಹೇಳ್ತಾನೆ. ಈ ರೀತಿ ನನಗೆ ಆಗ್ತಾ ಇದೆ ಭಾವನೆ. ಚಿಕ್ಕದೊಂದು ಮನವಿಯನ್ನು ಸ್ನೇಹಿತನಲ್ಲಿ ಮುಂದಿಟ್ಟ.
ಒಂದು ಮನವಿಯನ್ನು ಇಡುತ್ತಾನೆ. ಅದೇನೆಂದರೆ, ನನಗೆ ಈ ಕನಸಿನ ಗೂಢಾರ್ಥನ ತಿಳಿಯುವ ಚಪ್ಪಲ ಕಾಕಾ ಸಾಹೇಬ್ರೆ, ಬಾಬಾರವರಲ್ಲಿ ಮೈ ಚಳಿ ಬಿಟ್ಟು ಹೇಳಲಾರೆ. ನನಗಾಗಿ ದಯವಿಟ್ಟು ಬಾಬಾರವರಲ್ಲಿ ಈ ಸ್ವಪ್ನದ ಅರ್ಥವೇನು ಕೇಳಿ ತಿಳಿಸಬಯಸುವಿರ? ಕನಸಿನ ವಿವರನ್ನು ಕೇಳಿದ ಕಾಕರಿಗೂ ಕುತೂಹಲ ಗಡಿಗೆದರ್ತದೆ. ಈ ಕನಸು ಈ ಸಾಟಿಗೆ ಉಂಟಾಗಿದೆ. ಸಾಟಿದೆ ಜೊತೆಗೆ ಇನ್ನೊಂದು ಸಲಹೆಯನ್ನು ಬಯಸಿದೆ. ಈಗ ತಾನು ಮಾಡಿದ ಪಾರಾಯಣ ಸಾಕಾಗುತ್ತದೆಯೇ, ಅಥವಾ ಮತ್ತೊಮ್ಮೆ ಮೊದಲಿನಂತೆ ಪಾರಾಯಣ ಪ್ರಾರಂಭಿಸಬೇಕಾ? ಗುರುಚರಿತ್ರೆಯನ್ನು ಕೇಳಬೇಕಂತ ಒಂದು ವಿಷಯ ಇದೆ. ಬಾಬಾರವರೇ ಪರಿಹಾರ ಸೂಚಿಸಬೇಕು. ಕಾಕರವರೇ ನನಗಂತೂ ಅವರು ಹೇಳಿದ ಒಂದೊಂದು ಶಬ್ದವನ್ನು ಅಲ್ಲಗಳೆಯಲಾಗುವುದು. ಅದಕ್ಕಾಗಿ ಸಾಟಿ ಹೇಳ್ತಾರೆ, ತನ್ನ ಪ್ರಾಮಾಣಿಕ ಅಳಲನ್ನು ಗೆಳೆಯನ ಮುಂದೆ ಇಡ್ತಾರೆ. ಕಾಕಾ ಸಾಯುವನಿಗೂ ಸ್ನೇಹಿತನ ವಿಷಯದಲ್ಲಿ ಅತ್ಯಂತ ಕಾಳಜಿ. ಇಷ್ಟಷ್ಟೇ ಸಮಯ ನೋಡಿ ಬಾಬಾ ಅವರ ಬಳಿ ಸಾಟಿಯ ಜಿಜ್ಞಾಸೆಯನ್ನು ತಡೆದಿಡುತ್ತಾರೆ. ಬಾಬಾ, ನಮ್ಮಪ್ಪ ನಿಮಗೆ ಗೊತ್ತಿಲ್ಲದ್ದು ಏನಿದೆ, ಆದರೂ ಕೇಳುತ್ತಿದ್ದೇನೆ. ಸಾಟಿಯವರಿಗೆ ನೀವು ಕನಸಿನಲ್ಲಿ ಕಂಡಿರಲ್ಲ, ಅದರ ಶಬ್ದಾರ್ಥವನ್ನು ಕೇಳಬೇಕೆಂಬ ಆಶೆ ಆಗಿದೆ. ಸಾಟಿಗೆ ಒಂದು ಚಿಕ್ಕ ಸಂಶಯ ಇದೆ. ಆತ ಇನ್ನೊಮ್ಮೆ ಗುರುಚರಿತ್ರೆಯ ಪಾರಾಯಣ ಮಾಡಬೇಕೇನೋ ಅಂತ ಪ್ರಶ್ನೆ, ಸರಳವಾದಂಥ ಒಂದು ಪ್ರಶ್ನೆ. ಜೀವನದಲ್ಲಿ ಪೆಟ್ಟು ತಿಂದು ದಿಕ್ಕೆಟ್ಟು ಬಂದು ಅವನು ಬಂದಿದ್ದಾನೆ, ನಿಮ್ಮನ್ನೇ ನೆಚ್ಚಿಕೊಂಡಿದ್ದಾನೆ. ಅವನ ಮೇಲೆ ಒಂದಿಷ್ಟು ಕೃಪೆ ತೋರಿ ಬಾಬಾ, ಕರುಣಾಳು ನೀವು. ಅವನ ಮನೋಭಿಲಾಷೆಗಳು ಸಹಜವಾದದ್ದೇ ಬಾಬಾ. ಸಾಟಿ ಅವ್ರಿಗೆ ಹೇಳ್ತಾರೆ, ಆ ಮಿತ್ರನಿಗೆ ಹೇಳ್ತಾರೆ ಬಾಬಾರವರು, ಅವನಿಗೆ ಮತ್ತೊಮ್ಮೆ ಗುರುಚರಿತ್ರೆಯನ್ನು ಪಾರಾಯಣ ಮಾಡಲಿಕ್ಕೆ ಹೇಳು. ಅವನು ಎಷ್ಟು ಓದುತ್ತಾನೋ, ಗುರುಚರಿತ್ರೆಯನ್ನು ಮತ್ತೊಮ್ಮೆ ಏನು ಪಾರಾಯಣ ಮಾಡ್ತಾನೋ, ಅವನ ಕಷ್ಟ ಕಲ್ಪನೆಗಳ ಅಂತ್ಯ ಸಮಯ ಸಮೀಪಿಸಿದೆ. ಈಶ ಕೃಪೆಯ ಯಶ ಅವನಿಗೆ ಬೇಗನೆ ಲಭಿಸಲಿದೆ. ಧೈರ್ಯವಾಗಿರಲು ಹೇಳು. ಅವನಿಗೆ ಭವಬಂಧನದ ಕಟ್ಟುಗಳು ಸಡಿಲವಾಗಲಿದೆ. ಯಶಸ್ಸಿನ ಹಾದಿಯಲ್ಲಿ ಸಾಗಲಿದ್ದಾನೆ. ಹಾಗೆ ಸಾಗುವಾಗ ಇಟ್ಟ ಮುಂದಡೆಯನ್ನು ಹಿಂದೆಗೆಯಬಾರದು. ಯಶಸ್ಸು ಸಾಧಿಸಿದ ಮೇಲೆ ಹತ್ತಿದ ಏಣಿ ಒದೆಯಬಾರದು. ಅದಕ್ಕಾಗಿ ನಾವು ಯಶಸ್ಸು ಪಥದಲ್ಲಿ ಸಾಗಿದಾಗ ಮೂಲವಾಗಿ ನಾವು ಯಾವ ರೀತಿ ಏಣಿ ಏರಿದ್ದೇವೆ ಅದನ್ನು ನೆನವರಿಕೆ ಖಂಡಿತವರೆಗೂ ಅದು ಎಷ್ಟೋ ಜನರಿಗೆ, ಅದು ಪ್ರಜ್ಞಾವಂತರಿಗೂ ಬುದ್ಧಿವಂತರಿಗೂ ಗೊತ್ತಾಗ್ತಿಲ್ಲ ಈಗಿನ ಜಾಯಮಾನದಲ್ಲಿ. ಅದಕ್ಕಾಗಿ ಇದಿಷ್ಟು ನೆನಪಿಸಿಕೊಂಡ್ರೆ ಉದ್ಧಾರವಾದಂತೆ. ಬಾಬಾರಿಂದ ಕನಸು ಸಾರವನ್ನು ತಿಳಿದ ಕಾಕಾ ಈ ಸಂದರ್ಭದಲ್ಲಿ ಅಲ್ಲಿ ನಡೆದಿದ್ದ ಹೇಮಾಡ್ಪಂತ ಬಾಬಾರವರ ಚರಣವನ್ನು ಮೃದುವಾಗಿ ಹಿತವಾಗಿ ನಿಮುತ್ತಾ ಇದ್ದ. ಸಹಜವಾಗಿ ತಾನಾಗೆ ಕಾಕಾ ಮತ್ತು ಬಾಬಾರವರ ಸಂಭಾಷಣೆ ಅವರ ಕಿವಿಗೆ ಬಿತ್ತು. ಕೇಳಿಸಿದ ಅಕ್ಷಣ ಹೇಮಾಡ್ಪಂತ ಹೃದಯದಲ್ಲಿ ಒಂದು ಆಂದೋಲನೆ ಏರ್ಪಡ್ತು. ಯಾಕೆಂದರೆ ಈ ಸಚ್ಚರಿತೆಯ ಕಥೆಗಾರ, ಈ ಸಚ್ಚರಿತೆಯ ಲೇಖಕ ಹೇಮಾಡಪಂತ ಬಾಬಾರವರು ಯಾಕೆ ಹೀಗೆ ಹೇಳಿದರು? ಆ ಸಾಟೆ ಬರೀ ಒಂದು ಬಾರಿ ಗುರುಚರಿತ್ರೆ ಪಾಲನೆ ಮಾಡಿದಾರಷ್ಟೇ. ಆದರೆ ನಾನು ಅವಿರತವಾಗಿ 40 ವರ್ಷಗಳಿಂದ ಎಡಬಿಡದೆ ಪಾರಾಯಣ ಮಾಡ್ತಾ ಇದ್ದೇನೆ. ಅದಕ್ಕೇನು ಇಲ್ಲವೇ? ಹಾಗಾದರೆ ವ್ಯರ್ಥವೇ ನನ್ನ ಪಾರಾಯಣ? ನಾನಾದರೂ ಎಂಥ ಪಾಪ ಮಾಡಿದ್ದೇನೆ? ಒಂದು ವೇಳೆ ತಿಳಿದೋ ತಿಳಿಯದೆಯೋ ಕರ್ಮವಿತ್ತೆಂದು ಅಂದುಕೊಂಡ್ರು ಅದರ ಪರಿಹಾರಕ್ಕೆ 40 ವರ್ಷದ ಪಾರಾಯಣ ಸಾಕಾಗಲಿವೆ? ಆ ಸಾಟಿಯವರಿಗೆ ಒಂದೇ ಬಾರಿಗೆ ಅನುಗ್ರಹವಾಯಿತಲ್ವಾ ಬಾಬಾರವರಿಂದ? ನಾನೇನಾದರೂ 7 ವರ್ಷದಿಂದ ಸತತ ಗುರು ಸೇವೆಯನ್ನು ಮಾಡಿಸ್ಕೊಂಡು ಬಂದಿದ್ದೇನೆ. ಅದಕ್ಕೆಲ್ಲ ಯಾವ ಬೆಲೆಯೂ ಇಲ್ಲವೇ? ಗುರು ಸಹವಾಸ ನಿಷ್ಫಲವೇನು? ಜಾತಕ ಪಕ್ಷಿ ಮಳೆ ಹನಿಗಾಗಿ ಕಾದದ್ದೇ ಬಂತೆ. ಕೃಪಾ ವರ್ಷದರೆ ಅದೇಕೆ ನನ್ನ ಪಾಲಿಗೆ ಹೋಯಿತು. ಹೇಮಾಡ್ಪಂತರು ಅನಾಥರಾಗಂತೆ ಖೇದಗೊಳ್ಳುತ್ತಾರೆ. ಆತನಿಗೆ ಮತ್ತೊಂದು ಸಲ ಪಾರಾಯಣ ಮಾಡೋ ಸಾಕು ಹೇಳ್ತಾಯಿದ್ರೆ, ನಾನು 40 ವರ್ಷ ತನಕ ಇದನ್ನು ಪಾರಾಯಣ ಮಾಡ್ತಾ ಇದ್ದೇನೆ. ಬಾಬಾರವರಿಗೆ ನನ್ನ ಮೇಲೆ ಮಮತೆ ಇಲ್ಲವೇ? ನನ್ನಲ್ಲಿರುವ ದೋಷವಾದರೂ ಏನೆಂದು ಹೇಳಬಾರದೆ? ಹೇಮಾಡ್ಪಂತರ ಕೈಗಳು ಬಾಬಾರವರ ಕಾಲುಗಳನ್ನು ಒತ್ತುತ್ತಿಷ್ಟು ಅಷ್ಟೇ. ಬಾಬಾರವರ ಸೇವೆ ಮಾಡ್ತಾ ಇದ್ದಾರೆ, ಕಾಲುಗಳನ್ನು ಒತ್ತಾ ಇದ್ದಾರೆ. ಮನಸ್ಸು ತನಗೆ ಲಭಿಸಿದ ಭಾಗ್ಯಕ್ಕಾಗಿ ತೊಳಲಾಡ್ತಾ ಇತ್ತು. ನನಗೇನು ಭಾಗ್ಯ ಸಿಕ್ಕಿಲ್ಲ, ಮನಸ್ಸು ದಂದಾಗ್ತಾ ಇದೆ. ಬಾಬಾರವರು ಕಡೆಗಣ್ಣಿನಂಬೆ ಹೇಮಾಡಪಂತನ ಮುಖವನ್ನು ದಿಟ್ಟಿಸಿ ನೋಡ್ತಾರೆ. ಭಕ್ತನ ಮನದ ವಿಪ್ಲವ ತಿಳಿಯದೆ ಅವರಿಗೆ. ತನ್ನ ಅಂತರಂಗದ ಭಕ್ತರನ್ನು ಸಂಶಯದ ಸಮತಕ್ಕೆ ತಳಕ್ಕೆ ದುಡಬಲ್ಲವಲ್ಲ ಬಾಬಾರವರು. ಮನದ ಕೊರಗನ್ನು ಕೆತ್ತಿ ಬಿಸುಡಬಲ್ಲರು ಅವರು. ಭರಸೋ ದನಿಯಲ್ಲಿ ಹೇಳ್ತಾರೆ, ಪಂಥ್ ಪಂಥ್, ಆ ಶ್ಯಾಮನ ಮನೆಗೆ ಹೋಗಿ ನನಗಾಗಿ 15 ರೂಪಾಯಿ ಕೇಳಿ ತಿಳಿದುಕೊಂಡು ಬಾ. ನಾನೇ ಹೇಳಿದ್ದೇನೆ ಅಂತ ಹೇಳು. ಶ್ಯಾಮನ ಮನೆಗೆ ಈಗಲೇ ಹೊರಡಬೇಕು. 15 ರೂಪಾಯಿ ತಗೊಂಡು ಬಾ, ನಾನೇ ಹೇಳಿದೆ ಅಂತ ಹೇಳಲು ಆತ ಮರೆಯಬೇಡ. ಹಾಗೆ ಬೇಗನೆ ಹಿಂತಿರುಗಿ ಬರುವ ಅವಸರವನ್ನು ಬೇಡ, ಅವಸರ ಮಾಡಬೇಡ, ಅಲ್ಲಿ ಹೋಗಿ ಕುಳಿತುಕೋ ಮತ್ತು ನಿಧಾನವಾಗಿ ವಿಷಯವನ್ನು ಯಾರೋ ಹೇಳ್ತಾರೆ. ಯಾರು? ಬಾಬಾರವರು. ಹಾಗಾಗಿ ಶ್ಯಾಮನ ಜೊತೆಗೆ ಒಂದಿಷ್ಟು ಮಾತುಕತೆ ಮಾಡಿಕೊಂಡೇ ಬಾ, ಹೇಳಿಕ ಬೇಗ ಹೋಗು, ಅವಸರಿಸಿದ್ರು ಬಾವ. ಹೋಗ್ಲಿಕ್ಕೆ ಅವಸರ ಮಾಡಿದ್ರು, ಬರಲಿಕ್ಕೆ ಅವಸರ ಮಾಡಬೇಡ ಅಂತ ಹೇಳಿದ್ರು. ಹೇಮಾಡ್ಪಂದ ಕಂದಿರ ಮುಖ ಕಂಡ ಬಾಬಾರಿಗೆ ಅಯ್ಯೋ ಎಂಬ ಮರುಕೊಟ್ಟಿತು. ಯಾಕೆಂದರೆ ಅವನ ಕಲ್ಪನೆ, ಅವನಿಗೆ ಮೆದುಳಿನಲ್ಲಿ ಆಗ್ತಿರುವ ದ್ವಂದ್ವ ಅರ್ಥವಾಗಿದೆ ಬಾಬಾರಿಗೆ. ಯಾಕೆಂದರೆ ಸಾಟಿಗೆ ಕೇವಲ 2 ಗುರುಚರಿತ್ರೆಯಿಂದ ಸಾಕು ಅಂತ ಹೇಳುವ ಇವತ್ತು 40 ವರ್ಷಗಳ ತನಕ ತನ್ನ ಅನುಸಂಧಾನ ಮಾಡದಿದ್ರು ಬಾಬಾರವರ ಕೃಪಾ ಕಟಾಕ್ಷ ನನಗೆ ದೊರಕಿಲ್ಲವಲ್ಲ ಎಂಬ ಭಾವನೆ ಉಂಟಾಗಿದೆ. ಆ ಮರುಕದ ಒಡಲಲ್ಲಿ ಹುಟ್ಟಿ ಬಂತು ಬಾಬಾರವರಿಗೆ ಶ್ಯಾಮನಿಂದ 15 ರೂಪಾಯಿಗಳನ್ನು ಪಡೆಯುವ ಬಯಕೆ. ಅಕ್ಕಿಗೆ ಇಲ್ಲಿ ಒಂದು ಬಾಬಾರವರು
ಒಂದು ನಾಟಕವನ್ನೇ ನಿರ್ಮಿಸಿದಂಗೆ ಮಾಡ್ತಾರೆ ಒಂದು ಕಥಾನುಸಂಧಾನದಲ್ಲಿ. ಹೇಮಾಡ್ ಪಂತರ ವಿಷಾದಕ್ಕೂ ಬಾಬಾರವರ ಮರಕಕ್ಕೂ ಅವರು ಶ್ರಾವಣದಿಂದ ಬಯಸಿದ 15 ರೂಪಾಯಿಗಳೇನು ಪರಸ್ಪರ ಸಂಬಂಧಗಳೇನು? ನಿಮಗೂ ಅನ್ನಿಸ್ಬೋದು, ಇದೇನು ಸಂಬಂಧ? ಚಿಂತೆಯ ಗೆರೆಗಳಿಂದ ಮುದುರಿದ ಮುಖವತ್ತಿ ಹೇಮಾಡ್ ಪಂತ್ ಶ್ಯಾಮನ ಮನೆಯ ದಾರಿ ತುಳಿದ ನೇರವಾಗಿ ಬಾಬಾರವರನ್ನು ನನಗೇಕಿನ್ನು ಅನುಗ್ರಹವಾಗಲಿಲ್ಲ ಎಂಬ ವಿಚಾರವನ್ನು ಪ್ರಸ್ತಾಪಿಸುವ ಯೋಚನೆಗೆ ಮೈ ನೋಡುತ್ತಾ ಇತ್ತು. ಕೇಳಬೇಕು, ಶ್ಯಾಮನಿಗೂ ಕೇಳಬೇಕು, ನನಗೆ ಯಾಕೆ ಅನುಗ್ರಹವಾಗಿಲ್ಲ ಆ ಭಾವನೆ ಇದೆ, ಅದು ಹೇಗೆ ಕೇಳಲಿ? ಗುರುವಿನ ಕೃಪೆ, ಗುರುವಿನ ನಿರ್ಧಾರ, ಗುರುವಿನ ವಚನವನ್ನು ವಿಮರ್ಶಿಸಿ ಹೊರಟ ನಾನೆಂಥವನು? ಮೈ ಕೊಡವಿ ಕಂಡ ಹೇಮಾಡ್ ಪಂತ ನಡುಗೆ ಚುಳುಕುಳಿಸಿದ ಶ್ಯಾಮನ ಮನೆಯ ಮುಂಬಾಗಿ ಬಂದಿದ್ದಾನೆ ಅಷ್ಟೇ. ಮನದೊಳಗಿನ ತುಮ್ಮಲ ಕೊಂಚ ಹಿಂದೆ ಸರಿಯಿತು. ತುಮ್ಮಲ ಮನೆಗೆ ಹಾಕಿದ ಸ್ವಲ್ಪ ಕೊಂಚ ಸರಿಯಿತು. ಆದರೆ ಮುಂಬಾಗಿಲು ತೆರೆದೇ ಇತ್ತು, ಯಾರೂ ಸುಳಿಯುವುದಿಲ್ಲ. ಹೇಮಾಡ್ ಪಂತ ದನಿ ಎತ್ತರಿಸಿ ಶ್ಯಾಮನನ್ನು ಕೂಗಿ ಕರೆದಾಗ ಮನೆಯ ಮೂಲೆಯಿದ್ದ ಬಚ್ಚಲಿಂದ ಉತ್ತರ ಬಂತು, ನಾನು ಸ್ನಾನದಲ್ಲಿದ್ದೇನೆ, ಬರ್ತೇನಪ್ಪ, ನಾನು ಬರ್ತೇನೆ, ಈಗ ಬಂದೆ. 12 ನಿಮಿಷದಲ್ಲಿ ಧೋತಿ ಸರಿಪಡಿಸಿಕೊಂಡು ಹೊರಬಂದ ಶ್ಯಾಮ ಹೇಮಾಡ್ ಪಂತರ ಕಂಡು ಅಚ್ಚರಿಕೊಂಡು ಉದ್ಧರಿಸ್ತಾ, ಓಹ್ ನೀವಾ, ಇಷ್ಟೊತ್ತಿಗೆ ನೀವು ಇಲ್ಲಿಗೆ ಬಂದ ಕಾಣೇನು? ನೀವು ಬಂದದ್ದು ವಿಶೇಷ ಬಿಡಿ, ಆದರೂ ನೇರ ಮಸೀದಿಯಿಂದಲೇ ಹೊರಟ ಬಂದ ಹಾಗಿದೆ. ಎಂದಿನ ಹಾಗಿಲ್ಲ, ಏನೋ ಹೆಚ್ಚು ಕಡಿಮೆ ಆದಂತಿದೆ. ಯಾವಾಗಿನ ಉಲ್ಲಾಸವೇ ಇಲ್ಲ ನಿಮ್ಮ ಮೊಗದಲ್ಲಿ, ಯಾಕೆ, ಏನಾಗಿದೆ? ತಾವೊಬ್ಬರೇ ಬಂದಿರೋದು ಆಶ್ಚರ್ಯ ನನಗೆ, ಒಂದೇ ಉಸಿರಿಗೆ ಪ್ರಶ್ನಿಸಿದ ಶ್ಯಾಮ. ತಕ್ಷಣ ಸಾವರಿಸಿಕೊಂಡು ಚಾಪೆಯನ್ನು ಹಾಸಿದ. ಬನ್ನಿ ಕುಳಿತುಕೊಳ್ಳಿ, ಕೊಂಚ ವಿಶ್ರಾಂತಿ ಪಡೆಯಲಿ, ಅಷ್ಟರಲ್ಲಿ ನಾನು ಪೂಜೆ ಮುಗಿಸಿ ಬಂದು ಬಿಡುತ್ತೇನೆಂದು ಹೇಳ್ತಾ ಎಲೆ ಅಡಿಕೆ ತಟ್ಟೆಯನ್ನು ಪಂತ್ರ ಹೇಮಾಡ್ ಪಂತ್ರ ಮುಂದೆ ಇಡ್ತಾರೆ. ಹಾಗೆ ಕೊಂಚ ತಾಂಬೂಲವನ್ನು ಸವಿರಿ ನಿಧಾನವಾಗಿ ಕುಳಿತು ಮಾತನಾಡಿದ್ರಾಯಿತು ಎಂದ ಶ್ಯಾಮನಿಗೆ. ಶ್ಯಾಮ ಪೂಜಾಕರದೊಳಗೆ ಸೇರಿಕೊಂಡ. ಹೇಮಾಡ್ ಪಂತ ತುಸು ಹೊತ್ತು ಕುಳಿತ. ಯಾಕೋ ತಾಂಬೂಲ ಜಗಿಯುವ ಮನಸ್ಸಾಗಲಿಲ್ಲ. ಅತ್ತಿತ್ತ ನೋಡಿ ಶ್ಯಾಮನ ಮಣಮಣ ಮಂತ್ರ ಮೆಲುವಾಗಿ ಕೇಳಿಸ್ತಾ ಇದೆ. ಅತ್ತಿತ್ತ ಚಲಿಸಿದ ಕಣ್ಣುಗಳಿಗೆ ಅಲ್ಲೇ ಕಿಟಕಿಯಲ್ಲಿ ಓದಿ ಬೋರ್ಲಾಳಗೀಸಿ ಇಟ್ಟಂಥ ಒಂದು ಪುಸ್ತಕ ಕಾಣುತ್ತದೆ. ಅಲ್ಲಿ ಓದಿ ಅರ್ಧಕ್ಕೆ ನಿಲ್ಲಿಸಿದಂಥ ಪುಸ್ತಕ ಕಾಣುತ್ತದೆ. ಎದ್ದು ಹೋಗಿ ಪುಸ್ತಕವನ್ನು ಕೈ ಕೊಟ್ಟುಕೊಂಡಾಗ ಶಿಷ್ಯಕ್ಕೆ ಕಣ್ಣಿಗೆ ಬೀಳುತ್ತದೆ. ಅದು ಪವಿತ್ರ ಗ್ರಂಥ ನಾಥ ಭಾಗವತ. ಅದನ್ನು ಜಗತ್ತಿಗಿತ್ತ ಮಹಾನುಭಾವ ಶ್ರೀ ಏಕನಾಥರು. ಮಹಾಭಾಗವತ 11ನೇ ಸ್ಕಂದ ವಿಷಯವಾಗಿ ಮರಾಠಿ ಭಾಷೆಯಲ್ಲಿ ವಿಸ್ತೃತವಾಗಿ ರಚಿಸಲ್ಪಟ್ಟ ಭಾಷಾ ಟೀಕಾ ಗ್ರಂಥ. ಅದು ಬಹು ಸುಂದರವಾದ ವಾಕ್ಯ. ಇಂಥ ಸದ್ಗ್ರಂಥಗಳ ಪಠನ ಅಂದು ಬಾಬಾರ ಭಕ್ತರಿಂದ ಅವಿಹಾತವಾಗಿ ನಡೆಯುತ್ತಲೇ ಇರುವುದು ಅದೊಂದು ಮಾಮೂಲು ವಿಷಯವಾಗಿತ್ತು. ಬಾಬಾರವರೇ ಸ್ವಂತ ಕೆಲವರು ಅಧ್ಯಾತ್ಮಿಕ ಗ್ರಂಥಗಳನ್ನು ಓದಲು ಆಜ್ಞೆ ಮಾಡ್ತಾಯಿದ್ರು. ಅದರ ಪಾಲನೆ ಚಾಚು ತಪ್ಪದೆ ಮಾಡ್ತಾಯಿದ್ರು. ಬಾಪು ಸಾಹೇಬ್, ಕಾಕಾ ಸಾಹೇಬ್ ದೀಕ್ಷಿತರಿಗೂ ಬಾಬಾ ನಿತ್ಯ ಭಗವದ್ಗೀತೆಯ ವಾಚನವನ್ನು ಕಡ್ಡಾಯಗೊಳಿಸಿದ್ರು. ಬಾಬು ಸಾಹೇಬ್ ಹಾಗೂ ಕಾಕಾ ಸಾಹೇಬ್ ದೀಕ್ಷಿತರಿಗೆ ಬಾಬಾ ನಿತ್ಯ ಭಗವದ್ಗೀತೆಯ ವಾಚನವನ್ನು ಕಡ್ಡಾಯಗೊಳಿಸಿದ್ರು. ನೋಡಿ ಬಾಬಾರವರು ಇಡೀ ಸಚ್ಚರಿತ್ರೆಯಲ್ಲಿ ಭಗವದ್ಗೀತೆಯ ತುಣುಕುದುಗಳು, ಅದರ ಸಂದೇಶಗಳು ಅಲ್ಲಿ ಹೊರಲಾಡ್ತಾ ಇರ್ತವೆ. ಅದಕ್ಕಾಗಿ ನಾವು ಈ ಸಚ್ಚರಿತ್ರೆಯಲ್ಲಿ ನಾವು ಅದಕ್ಕೆ ಅಪರೋಕ್ಷವಾಗಿ ಭಗವದ್ಗೀತೆಯ ಸಾರವನ್ನು ಹೇಳ್ತಾ ಬಂದಿದ್ದೇವೆ. ಭಗವದ್ಗೀತೆ ಆಧಾರಿತ ಗ್ರಂಥದ ಹೆಸರು ಭಾವಾರ್ಥ ದೀಪಿಕಾ ಅಥವಾ ಜ್ಞಾನೇಶ್ವರಿ. ಅದರ ತುಂಬ ಕೃಷ್ಣಾರ್ಜುನ ಸಂವಾದ ಇತ್ತು. ಏಕನಾಥರ ವಿರಚಿತ ಮಹಾಗ್ರಂಥ ಭಾವಾರ್ಥ ರಾಮಾಯಣದ ಪಠಣವನ್ನು ಬಾಬಾರು ನಿತ್ಯ ವಿಧಿಯಾಗಿ ಎನ್ನಿಸಿದರು ಪುಣ್ಯಾತ್ಮರಿಗೆ. ಇದೇ ಭಕ್ತರುಗಳು ಪಠಣದ ಸಮಯದಲ್ಲಿ ಅರ್ಥವಾಗದ ಅಂಶಗಳ ಬಗ್ಗೆ ಬಾಬಾರಲ್ಲಿ ಚರ್ಚಿಸತೊಡಗಿದರೆ ಬಾಬಾ ಅವರು ಅದಕ್ಕೆ ಅರ್ಥವನ್ನು, ಅಲ್ಲಿ ಏನಾದರೂ ತಿಳಿದುಕೊಳ್ಳದೇ ಇದ್ದರೆ ಅದರ ಸಾರವನ್ನು ಹೇಳ್ತಾ ಇದ್ರು. ಮತ್ತು ಕೆಲವರಿಗೆ ಅರ್ಥವಾಗದೇ ಇದ್ದಲ್ಲಿ ಭಗವದ್ಗೀತೆ ಅಂತ ಪವಿತ್ರ ಗ್ರಂಥವನ್ನು ಓದಿಕೊಳ್ಳಿ ಅಂತ ಹೇಳ್ತಾ ಇದ್ರು. ಆಶ್ಚರ್ಯವೆಂದರೆ ಭಕ್ತರ ಮನದಲ್ಲಿದ್ದ ಬಿಡುಗಡೆಯಂಥ ಎಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಸೂಕ್ತವಾದ ಉತ್ತರ ಅವರಿಗಾಗಿ ಸಿದ್ಧಪಡಿಸಿದಂತೆ ಇತ್ತು, ಅಲ್ಲಿ ದೊರಕ್ತಾ ಇತ್ತು. ಇದೇ ತರಹ ಪ್ರಾತಃ ಕಾಲದಲ್ಲಿ ಕೆಲವು ಭಕ್ತರು ಸಾಮೂಹಿಕ ಕುಳಿತು ನಾಥ ಭಾಗವತನ ಪಠಿಸುವ ಪರಿಪಾಠ ಮುಂದುವರಿಸ್ತಾ ಹೊತ್ತಾದೊಡನೆ ಆ ಗ್ರಂಥವನ್ನು ಅಲ್ಲೇ ಬಿಟ್ಟು ಹೋಗ್ತಾ ಇದ್ರು. ಶ್ಯಾಮನ ಮನೆಯಲ್ಲಿ ಇಂಥ ಸತ್ಸಂಗ ಚಟುವಟಿಕೆ ಸಹಜಂಬತ್ತೆ ನಡೀತಾ ಇದ್ದು ಹೇಮಾಡ್ ಪಂತನ ಕಣ್ಣಿಗೂ ಕಂಡದ್ದು ಅದೇ ಗ್ರಂಥ. ಬೋರ್ಡಾಗಿಟ್ಟ ಪುಟಗಳು ಕಲಸಿ ಹೋಗಿದಂತೆ ಜಾಗರೂಕತೆಯಿಂದ ಕೈಕೊಂಡು ಪಂತರು ಅದರೊಳಗೆ ಕಣ್ಣಾಡಿಸಿದಾಗ ರೋಮಾಂಚನ ಪಡ್ತಾರೆ. ಅಲ್ಲಿ ಒಂದು ಅರ್ಧ ಮುಗಿಸಿದಂಥ ಪುಸ್ತಕ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಪಂತರು ಸರಿಯಾಗಿ ಅದೇ ವಿಷಯವನ್ನು ಮನೆಯಲ್ಲಿ ಓದಿ ಅರ್ಧಕ್ಕೆ ಬಂದಿದ್ದರು. ಪಂತರು ಸಹ ಅದೇ ವಿಷಯವನ್ನು ಓದಿ ಅರ್ಧಕ್ಕೆ ಬಂದಿದ್ದರು. ಬಹುಶಃ ಇದನ್ನು ಪೂರ್ತಿಗೊಳಿಸಲೆಂದು ನನ್ನನ್ನು ಅಟ್ಟಿದ್ದಿರೋದೇನೋ ಬಾಧ. ನನ್ನ ಖಂಡಿತವಾಗಿ ಇದನ್ನು ಓದಿ ಮುಗಿಸಬೇಕಂತಲೇ ಬಾಬಾವರು ನಾಟಕ ಮಾಡಿ ಶ್ಯಾಮನ ಮನೆಗೆ ನಂಗೆ ಕಳಿಸಿದ್ದಾರೆ. ಇದನ್ನು ಓದಿ ಅದನ್ನು ಇಲ್ಲಿ ನನಗೆ ಓದಬೇಕಂತ ನನ್ನ ಅಟ್ಟಿಸಿದ್ದಾರೆ ಅಂತ ಭಾವನೆ ಬರ್ತದೆ. ಹಾಗಾಗಿ ಅವರು ತಿಳಿದುಕೊಂಡ ಹಾಗೆ ಬಾಕಿದ್ದ ಉಳಿದೆಲ್ಲ ಅಂಶಗಳನ್ನು ಸಾಧ್ಯಂತವಾಗಿ ಓದಿ ಮುಗಿಸ್ತಾರೆ. ಆ ವೇಳೆಗೆ ಶ್ಯಾಮನ ಪೂಜೆಯು ಮುಕ್ತಾಯಗೊಳ್ಳುತ್ತದೆ. ಲೋಕಾಭಿರಾಮದ ಮಾತುಕತೆ ನಡೀತದೆ. ಆ ಹೊತ್ತಿಗೆ ಮಾತುಕತೆ ಚರ್ಚೆಯೆಲ್ಲ ಮುಂದುವರಿತಾ ಇರ್ತದೆ. ಶ್ಯಾಮ ಮತ್ತು ತನ್ನ ಸಂಭಾಷಣೆಯನ್ನು ಮುಂದುವರಿಸ್ತಾ ಇದ್ದೀನಿ. ಆವಾಗ ನನಗೆ ನೆನಪಿದೆ, ಪಂತ್ರೆ ಹೇಮಾಡ್ ಪಂತ್ರೆ ಒಬ್ಬ ವೃದ್ಧೆ ಇಲ್ಲಿಗೆ ಬಂದಿದ್ದರು. ಅವರ ಹೆಸರು ರಾಧಾಬಾಯಿ ಅಂತ. ಅವರಿಗೆ ಕಾಶಾಬಾ ದೇಶ್ಮುಖ್ ಅಂತ ಒಬ್ಬ ಮಗ ಇದ್ದ. ಆಕೆ ಧರ್ಮಬೀರು, ಜೀವನದಲ್ಲಿ ಪವಿತ್ರವಾಗಿ ಸವಿಸಿದ್ದ ಸಾಧ್ವಿ ಅವಳು. ಅವಳ ಕಿವಿಗೆ ಬಾಬಾರವರ ಮಹಿಮೆ ಬಿಡುವುದೇ ತಡ
ಸಂಗಮ ನೀರಿನಿಂದ ಹೊರಟ ಯಾತ್ರಿಕರ ಗುಂಪನ್ನು ಸೇರಿಕೊಂಡು ಶಿರಡಿಗೆ ಬಂದೇ ಬಿಟ್ಟರು ಒಂದಿನ. ಆ ವೃದ್ಧೆ ಬಾಬಾರವರ ದರ್ಶನ ಆಗೋ ತನಕ ನೆಮ್ಮದಿ ಇಲ್ಲದೆ ಹೊಯ್ದಾಡಿದ ರಾಧಾಬಾಯಿಗೆ ಅವರ ಮುಖ ದರ್ಶನವಾದೊಡನೆ ಮೈಯ ಕಣಕಣವು ಚೈತನ್ಯದಾಯಕವಾಗಿ ಉಲ್ಲಾಸದ ಪುತ್ಥಳಿಯಾದಳು ರಾಧಾಬಾಯಿ. ಸಾಯಿ ಚರಣಗಳನ್ನು ಕಣ್ಣು ತುಂಬಿಕೊಳ್ಳುತ್ತಲೇ ಅವಳಿಗೆ ಇರಿಯದಂತೆ ಪ್ರತಿಜ್ಞೆ ಒಂದು ಗಟ್ಟಿಕೊಂಡಿತು. ಏನು ಪ್ರತಿಜ್ಞೆ ಅಂದರೆ, ಹೃದಯದಲ್ಲಿ ಇಂಥ ಪರಮ ಪಾವನ ಚರಣಗಳಲ್ಲಿ ನನಗಂತೂ ಶ್ರದ್ಧೆ ಕುಂಠಿತವಾಗದಿರಲಿ, ನಿನ್ನದೇ ಸ್ತುತಿ ಇರಲಿ, ನಿನ್ನಲ್ಲೇ ಮತಿ ಇರಲಿ, ಅಂಥ ಧೃತಿಯನ್ನು ನನಗೆಂದು ಕರುಣಿಸು ಹರಸು ಗುರುವೇ ಬಾಬಾ ಬಾಬಾ ಮಗುವಿನಂತೆ ಆನಂದಪಟ್ಟಳು ರಾಧಾಬಾಯಿ. ಆದರೆ ಗೊಂಬೆಯೊಂದನ್ನು ಕಂಡು ಅದೇ ಬೇಕೆಂದು ಚಂಡಿ ಹಿಡಿದ ಕಂದನಂತೆ ಬಾಬಾರವರಿಂದ ನನಗೆ ಉಪದೇಶ ದೊರಕಬೇಕೆಂಬ ಅತೀವ ಅಪೇಕ್ಷೆಯನ್ನು ಬೆಳೆಸಿಕೊಳ್ಳುತ್ತಾಳೆ. ನನಗೆ ಬಾಬಾರೊಂದು ಉಪದೇಶ ಆಗಬೇಕು, ಬಂದಿದ್ದೇನೆ ಶಿರಡಿ ಹೌದು, ಆದರೆ ಬಾಬಾರದ್ದು ಉಪದೇಶ ಆಗಬೇಕು. ಅದರ ಸಾಧ್ಯತೆಗಳ ಬಗ್ಗೆ ಯಾರೆಷ್ಟು ಹೇಳಿದರೂ ಕೇಳದೆ ಉಪವಾಸ ಸತ್ಯಾಗ್ರಹವನ್ನೇ ಆರಂಭಿಸಿ ಒಂದು ಕಡೆ ಕೂತು ಬೀಳುತ್ತಾಳೆ ಅಲ್ಲಿ ಕಲ್ಲಿನಂತೆ. ನನಗೆ ಬಾಬಾ ಆದರೂ ಪ್ರತ್ಯಕ್ಷವಾಗಿ ಉಪದೇಶ ಮಾಡು, ಅದೇ ತನಕ ನಾನು ಉಪವಾಸದಲ್ಲಿರ್ತೇನೆ. ಅನ್ನ ಬೇಡ, ನೀರು ಬೇಡ, ಏನೂ ಬೇಡ. ಸುಮಾರು 3 ದಿನಗಳವರೆಗೆ ಆ ಬಹುಶಃ ಆಕೆ ಅಂಜಲನ್ನು ನುಂಗಿದಳೋ ಇಲ್ಲವೋ. ಕೈಕಾಲು ನಿಶಕ್ತಿಯಿಂದ ಕಂಪಿಸತೊಡಗಿದವು, ಗಂಟಲ ಪಸೆ ಆಡಿತು, ಕಣ್ಣುಗಳು ಕಾಂತಿಹೀನವಾಗಿ ಮೂಲೆಗೆ ಕುಸಿದಳು ರಾಧಾಬಾಯಿ. ನಾನು ಸಾಕಷ್ಟು ಬಾರಿ ತಿಳಿ ಹೇಳಿದ್ದೆ ಬಾಬಾರವರಿಗೆ, ಉಪದೇಶ, ದೀಕ್ಷೆ, ಮಂತ್ರದೀಕ್ಷೆ ಇಂಥವೆಲ್ಲ ನೀಡುವ ಪರಿಪಾಠವಿಲ್ಲ. ನಾವೆಲ್ಲಿದ್ದರೆ ಅಲ್ಲೇ ನಮಗೆ ಬೇಕಾದನ್ನು ಅವರೇ ಕುರಿತು ಯಾವುದಾದ್ರೂ ಒಂದು ಘಟನೆಯಿಂದಲೋ ಮಾತುಕತೆಯಿಂದಲೋ ನಾವು ಅನುಸರಿಸಬೇಕಾದ ಮಾರ್ಗವನ್ನು ಅವರು ಸ್ವಚ್ಛವಾಗಿ ತಿಳಿಸ್ತಾರೆ. ನಾವು ಅದನ್ನು ಚಿತ್ತಗೊಟ್ಟು ಲಕ್ಷ್ಯವಿಟ್ಟು ಅನುಸರಿಸಬೇಕು ಅಷ್ಟೇ. ಇಷ್ಟಲ್ಲದೆ ವಿಶೇಷ ದೀಕ್ಷೆಯನ್ನು ಬಾಬಾ ಅವರು ಇದುವರೆಗೆ ಯಾರಿಗೂ ಕೊಟ್ಟಿಲ್ಲ. ಅವರ ಭಕುತಿಗೆ ಅವರವರ ಶಕ್ತಿ ತಕ್ಕಂತೆ ಗುರುವಿನ ಆರಾಧನೆ ನಡೆಸ್ಕೊಂಡು ಬಂದರೆ ಸಾಕು ಎಂದೆ. ಆದರೆ ಅದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಆ ವೃದ್ಧ ಸ್ತ್ರೀ. ಅಬ್ಬಾ, ಅವಳ ಅಚಲ ಹಠಕ್ಕೆ ಭಯಬಿದ್ದೆ. ಎಲ್ಲಾದರೂ ಶಿರಡಿಗೆ ಬಂದು ಹೆಚ್ಚು ಕಮ್ಮಿಯಾಗಿ ಅನಾಹುತ ಆದರೆ ಬಾಬಾರವರಿಗೆ ಅಪಕೀರ್ತಿ ಮೆಟ್ಟಿದೆ ಎಂಬ ಆತಂಕ ಮುಟ್ಟಿತು ನನಗೆ. ಇದು ಶ್ಯಾಮ ಮತ್ತು ಶೇಟ್ ಅವರ ನಡೆಯುವಂಥ ಇದು ಮಾತುಕತೆ. ಇವು ಅಲ್ಲಿ ನಡುವಂಥ ಅಲ್ಲಿ ಮನೆಗೆ ಹೋದಾಗ ಆತ ಪೂಜಾಗೃಹದಲ್ಲಿದ್ದು ಅಲ್ಲಿ ಗ್ರಂಥವನ್ನು ಹಿಡಿದ ನಾಥ ಭಾಗವತನ ಮುಗಿಸಿ ಬಂದಾಗ ಅಲ್ಲಿ ಸಂಭಾಷಣೆ ನಡೆದ ಇಲ್ಲಿ ಹೇಮಾಡ ಪಂತರು ಇದನ್ನು ತಿಳಿಯಪಡಿಸ್ತಾ ಇದ್ದಾರೆ. ಕೊನೆ ನಾನೇ ಬೇರೆ ದಾರಿ ಕಾಣದೆ ಬಾಬಾರಲ್ಲಿ ಬಿಡಲಾಡಿಸ್ತಾ ದೇವ, ಇದೇನು ಈ ಹೊಸ ರೀತಿಯ ಪರೀಕ್ಷೆ ಮೊದಲಿಟ್ಕೊಂಡ್ರಿ? ಯಾಕೆಂದರೆ ಅವರದ್ದೇ ಉಪವಾಸ ಮಾಡಿಕೊಳ್ತಾ ಇದ್ದಾಳೆ ನಿಮ್ಮ ಚರಣಕ್ಕೆ. ಯಾಕೆ ಮಾಡಿಕೊಳ್ತಾ ನೋಡಿ, ಈ ನಿಮ್ಮಲ್ಲಿರೋ ಸೆಳೆತಕ್ಕಿಂತ ತಪ್ಪಿಸ್ಕೊಂಡ್ಲಾದ ಆದಿತೆ ಅದು ಅಲ್ಲ. ಅವರದ್ದೇ ರಾಧಾಬಾಯಿ ಗತಿ ಏನಾಗಿದೆ ನೋಡಿ. ನಿಮ್ಮ ಕೃಪಾಕಟಾಕ್ಷಕ್ಕೆ ಕೊರಗೆ ಉಪವಾಸ ಬಿದ್ದು ಈಗಲೋ ಆಗಲೋ ಎಂಬಂತೆ ಶ್ವಾಸವನ್ನು ಇಡ್ತಾ ಇದ್ದಾಳೆ. ಏನಾದರೂ ಆಗಬಾರ್ದಾಗಿಬಿಟ್ರೆ ನಿಮಗೆ ಕಳಂಕ ಹೊತ್ತುಕೊಳ್ಳುತ್ತದೆ. ನೀವು ಉಪದೇಶ ನಡೆದು ಬಿಟ್ಟರೆ ಅದು ಬದುಕೊಂಡಾಳು. ಇಷ್ಟೆಲ್ಲ ಏನಾಗುತ್ತೆ ನಿಮಗೆ ಗೊತ್ತು. ಕರುಣೆ ಇಲ್ಲದೆ ಹಸಿವಿಂದ ಸಾಯ್ತರು ಒಂದು ನೋಡಿದ ಗುರು ಎಂಥವನಪ್ಪ. ಬಾಬಾನು ಲಕ್ಷ್ಯ ಕೊಡ್ತಾನೆ ಇಲ್ಲ. ಇಂಥ ಕರುಣಾ ಗುರು ಇದ್ದು ಯಾಕೆ ಆ ರಾಧಾಬಾಯಿ ಅತ್ತ ಮನಸ್ಸು ಮಾಡ್ತಾ ಇಲ್ಲ? ಬಾಬಾ ದಯೆ ತೋರಿ ಆ ಮುದುಕಿ ಏನಾದರೂ ಉಪದೇಶ ಮಾಡಿ ಅವಳಿಗೆ ಜೀವನ ಮಾಡಬಾರ್ದೆ. ನನ್ನ ಮಾತುಗಳಿಂದ ಬಾಬಾರವರು ವಿಚಿತ್ರವಾಗಲಿಲ್ಲ. ಪಂಥರೇ ಹೇಳ್ತಾರೆ ಬಾಬಾರವರು, ಮೌನವಾಗಿದ್ದು ಏನೋ ನಿರ್ಧಾರಕ್ಕೆ ಬಂದರಂತೆ ಆ ವೃದ್ಧೆಯನ್ನು ಮಸೀದಿಗೆ ಕೆಡತರು ಅಂತ ಹೇಳಿದರು. ಅತ್ಯಂತ ಮಧುರವಾದ ಧ್ವನಿಯಿಂದ ತಾಯಿ ಕೊನೆಯಲ್ಲಿ ಬಾಬಾರವರು ಹೇಳ್ತಾರೆ ಪಂಥರವರಿಗೆ ಹೇಗೆ ಮಾಡ್ತಾರೆ, ಆ ಮುದುಕಿಯನ್ನು ರಾಧಾಬಾಯಿನ ಕಡತನ್ನಿ ಅಂತ. ಅತ್ಯಂತ ಮಧುರವಾದ ಧ್ವನಿಯಿಂದ ತಾಯಿ ಬಳಿಯಲ್ಲಿ ಕುಳಿತ ಮಗುವಂತೆ ಹೇಳ್ತೊಡಗಿದ್ರು ಬಾಬಾರವರು ಆ ವೃದ್ಧೆಗೆ. ಈಗ ವೃದ್ಧೆಗೆ ಹೊಸ ಚೈತನ್ಯ ಶಕ್ತಿ ಸಂಚಯವಾದಿಂತು. ಬಾಬಾರವರು ಹೇಳ್ತಾರೆ, ಸಂತೈಸುವಂತೆ ಹೇಳ್ತಾರೆ. ಅಮ್ಮ ಬಾಬಾರವರ ಈ ಕರೆಗೆ ಹೋದ ರಾಧಾಬಾಯಿ ಒಂದೇ ಮಾತಲ್ಲಿ ಅಮ್ಮ ಹೇಳೋದಕ್ಕೆ. ಬಾಬಾ ಈಗ ಗುರುವಿನ ಸ್ಥಾನದಲ್ಲಿ ಇರಲಿಲ್ಲ, ಆಕೆಯ ಸುತನಾಗಿ ಸಂತೈಸಲಾಗಬಹುದು. ತಾನು ಮಗನಾಗಿ ಇಲ್ಲಿ ಬಾಬಾ ಗುರು ಸ್ಥಾನದಲ್ಲಿ ಇರಲಿಲ್ಲ. ಇವತ್ತಿಗೆ ಗುರು ಅವರಾಗಿದ್ದರು, ರಾಧಾಬಾಯಿ ಶಿಷ್ಯ ಆಗಿದ್ದರು. ಆದರೆ ಈಗ ಆ ರಾಧಾಬಾಯಿಗೆ ತನ್ನ ಬಾಯಿಗೆ ಅಮ್ಮ ಅಂತ ಹೇಳಿಕೊಂಡು ತಾನು ಮಗನಾಗಿ ಅಲ್ಲಿ ಸಂತೈಸ್ತಾ ಇದ್ದಾಳೆ. ಅವಳ ಹಠದ ಹಿಂದಿನ ಸದುದ್ದೇಶ ಹಂಬಲ ಬಾಬಾರಿಗೆ ಅರ್ಥವಾಗಿತ್ತು. ಚಿಕ್ಕ ಮಗುವಿಗೆ ಒರೆಸುವಂತೆ ಬಾಬಾ ಆಕೆ ತಿಳಿ ಹೇಳ್ತಾರೆ, ಈ ವಯಸ್ಸಿನಲ್ಲಕ್ಕೆ ಬೇಕಮ್ಮ ಇಂಥ ಕಟ್ಟುವ ನಿಲುವು. ನಿನ್ನ ದೇಹ ಅಂತ ಆಳ್ಕೊಂಡಿದ್ದಿ. ನಿನ್ನ ಅಪೇಕ್ಷೆ ಏನು? ನಿನ್ನದೇಕೆ ಮಕ್ಕಳಂತೆ ಚಂಡಿ ಹಿಡಿದು ಕೂತಿದ್ದಿ? ಎಲ್ಲ ನನಗೆ ಗೊತ್ತು. ಹಿಂದೆ ಮುಂದೆ ತಿಳಿಯದೆ ನಿನಗೆ ನೀನೇ ನೋವನ್ನು ಮಾಡಿಕೊಳ್ತಾ ಇದ್ದೀಯ. ನೀನು ಉಪವಾಸ ಬಿದ್ದುಬಿಟ್ರೆ ನಮಗೆಲ್ಲರಿಗೂ ಅದರ ಬಾಧೆ ತಟ್ಟುವುದಿಲ್ಲ ಅಂತ ಭಾವಿಸಿದ್ದೀಯ. ಹೀಗೆ ಅನ್ನ ನೀರು ಬಿಟ್ಟು ಕುಳಿತರೆ ಏನು ಸಾಧಿಸ್ತೀವಿಯಾ ನೀನು ಗೊತ್ತಿ? ನನಗೆ ಹೇಳೋದಕ್ಕಷ್ಟೇ ಕಷ್ಟವಾದರೂ ಹೇಳ್ತೀನಿ ಕೇಳು. ದೇಹ ಕುಸಿದು ಹೋಗಿ ಅಂತ್ಯವನ್ನು ನಿನಗೆ ಯಾಕಮ್ಮ ತರಬೇಕು ಹೇಳು? ಬಾಬಾ ಆ ವೃದ್ಧೆ ಬಗೆಗೆ ಬಹು ಕನಿಕರವನ್ನು ತಾಳಿದ್ರು. ಒಂದೇ ಒಂದು ಮಾತನ್ನು ಆಕೆಗೆ ವೇದನೆಯಾಗುವಂತೆ ಹೇಳಲಾರದಾದರು ಬಾಬಾ. ಅಷ್ಟಕ್ಕೂ ನಾನು ನಿನ್ನ ಮಗನಿದ್ದಂತೆ, ನೀನು ನನ್ನ ತಾಯಿ ಇದ್ದಂತೆ ಎಂದು ಮೊದಲೇ ಸಾರಿದ್ದ ಬಾಬಾರವರು ತಮ್ಮ ಮಾತಿಗೆ ವ್ಯತಿರಿಕ್ತವಾಗಿ ನಡೆದರೆ, ಆ ತಾಯಿ ಮಗನ ಸಂಬಂಧ ಅದ್ವಿತೀಯ. ನಿನಗೆ ನನ್ನಿಂದ ಉಪದೇಶ ಬೇಕೆನ್ನುತ್ತಿ, ಇಂಥ ಉಪದೇಶವನ್ನು ನಿನಗೆ ಕೊಡಲು ನಾನು ನನ್ನ ಗುರುವಿನಿಂದ ಪಡೆಯದೆ ಸಾಧ್ಯವೇ? ನಿನಗೆ ಉಪದೇಶ ಕೊಡಬೇಕು, ಅದು ನನ್ನ ಗುರುವಿನಿಂದ ಪಡೆಯಲು ಸಾಧ್ಯವೇ? ಇಲ್ಲಿ ಕೇಳು, ನನ್ನ ಗುರು ನನಗೇನು ನೀಡಿದ ಅಂತ ಗೊತ್ತಿಲ್ಲ ನಿನಗೆ. ಅಮ್ಮ ಧ್ಯಾನವಿಟ್ಟು ಕೇಳು.
ಈ ನಿನ್ನ ಮಗನ ಕಥೆ ನನ್ನ ಗುರು ಬೋಧನೆ ವೃತ್ತಾಂತ ನೀನೆಂದುಕೊಂಡಂತಿಲ್ಲ. ಆದರೆ ಈಗ ನಾನು ಹೇಳೋದನ್ನು ನೀನು ಅರಿತರೆ ಸಾಕು. ನೀನೀಗ ಹಿಡಿದಿರುವ ಹಠದ ಉದ್ದೇಶ ಈಡೇರಿದಂತೆ. ಬಾಬಾರವರು ಕೊಂಚ ತೊಡೆದು ರಾಧಾಬಾಯಿಯನ್ನು ನೋಡ್ತಾರೆ. ಅವಳು ಮೈಯೆಲ್ಲ ಕಿವಿಯಾಗಿ ಕುಳಿತಿರ್ತಾಳೆ. 3 ದಿನಗಳಿಂದ ಉಪವಾಸ ಇದ್ದವಳು ಇಂಥ ಸಂಯಮದಿಂದ ಪ್ರೀತಿಯಿಂದ ಅಲ್ಲಾಡದೆ ಕೇಳುತ್ತಿದ್ದಾಳೆ ಅಂದರೆ ಅವಳಿಗೆ ಇರುವಂಥ ಉತ್ಕಟತೆ ಎಲ್ಲವೂ ಹೊಟ್ಟೆ ಹಸಿವು ಹಿಂಗೋಗಿದೆ. ಉತ್ಕಟತೆ, ಆಸೆ ಇದ್ದಿರಬೇಕು. ಅಂತೂ ಅವಳ ಇಚ್ಛೆಯಂತೆ ಬಾಬಾರವರು ಅವಳ ಬಳಿ ಕುಳಿತು ಮಾತನಾಡಲು ಆರಂಭಿಸುತ್ತಾರೆ. ಬಹುಶಃ ಇದಕ್ಕೆ ಇರಬೇಕು, ಯಾವ ಸಮಸ್ಯೆಯು ಮನಸ್ಸಿಗಿಂತ ದೊಡ್ಡದಲ್ಲ ಎಂಬುದು. ಮನಸ್ಸಿಗಿಂತ ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ. ಬಾಬಾರವರ ತಾಳ್ಮೆ ಸಾಗರದಂಥ ವಿಶಾಲವಾದದ್ದು. ಮತ್ತು ಅವರು ರಾಧಾಬಾಯಿನ ಸಮಾಧಿಸುವಂತೆ ಹೇಳ್ತಾರೆ. ಬಹಳ ಹಿಂದೆ ಅಮ್ಮ, ಬಹಳ ಹಿಂದೆ ನನಗೂ ಒಬ್ಬ ಗುರುವಿದ್ದ. ಅಂತಿಂದ ಗುರುವಲ್ಲ, ಅವನು ಸಿದ್ಧ ಪುರುಷ, ಮಹಾಯೋಗಿ. ನನ್ನ ಪೂರ್ವ ಪುಣ್ಯಗಳಿಂದಲೇ ಎಂಬಂತೆ ನನಗೆ ದೊರಕಿದ ಮಹಾತ್ಮ ಅವರು. ನನ್ನ ಮೇಲೆಷ್ಟು ಮಮತೆ, ದಯೆ ಅವರಿಗೆ. ನನಗಂತೂ ಅವರಿಗೆ ಅದೆಷ್ಟು ಸೇವೆ ಮಾಡಿದರೂ ತಪ್ತಿ ಇಲ್ಲ. ನಾನು ಇರುವುದೇ ಅವರಿಗಾಗಿ ಎಂಬಂತೆ ಹಗಲಿರುಳು ಅವರ ಬೇಕು ಬೇಡಗಳನ್ನು ಅರಿತು ಅವರ ಸೇವೆಯನ್ನು ಮಾಡಿದ್ದೆ. ಹೀಗೆ ನಾನು ಕಳೆದದ್ದು 1-2 ದಿನಗಳೆಲ್ಲ ಬಹು ದೀರ್ಘಕಾಲ ಕಳೆಯಿತು. ಅವರಿಂದ ಸದಾ ಪ್ರೀತಿಯ ಚೈತನ್ಯ ಹರಿದು ಬಂದು ನಾನೊಬ್ಬ ಪರಮಾನಂದ ಮೂರ್ತಿಯಾಗಿ ಬಿಟ್ಟಿದ್ದೆ. ಕೋಪ, ಸಂಕಟ, ನಿರಾಶೆ, ಹತಾಶೆ ಇದ್ಯಾವುದು ನನ್ನ ಬಳಿಗೆ ಸುಳಿಯಲಿಲ್ಲ. ನನಗೆ ಬೇಕಾದ ಬೇಕಿತ್ತು ಎಂಬ ಅಪೇಕ್ಷೆ ಯಾತ್ರ ಮೇಲೆ ಹುಟ್ಟಲಿಲ್ಲ ಅಮ್ಮ. ಆದರೆ ಮನಸ್ಸು ಒಳಗೊಳಗೆ ಸವೆಯಿರುತ್ತಿತ್ತು. ಏನೆಂದರೆ ಒಂದೇ ಯೋಚನೆ, ಗುರುಗಳಿಂದ ನನಗೇನಾದರೂ ವಿಶೇಷ ಮಂತ್ರೋಪದೇಶ ಸಿಗುತ್ತೋ, ಸಿಗುವುದಾದರೂ ಎಂಬುದೇ ಇದು ಗುಪ್ತ ಅಭಿಲಾಷೆ. ನನಗೆ ಮಂತ್ರೋಪದೇಶ ಆಗಬೇಕು. ಸಾಯಿಬಾಬರಿಗೆ ಒಂದು ಇಚ್ಛೆ ಅವರ ಗುರುವಿನಿಂದ. ಅದು ಸಾತಾಬಾಯಿಗೆ ಹೇಳ್ತಾ ಇದ್ದಾರೆ. ಆದರೆ ಅದು ಒಂದಲ್ಲ ಒಂದು ದಿನ ಸಿಕ್ಕಿಯೇ ತಿರುತ್ತದೆ ಎಂಬ ವಿಶ್ವಾಸ ಅದೆಷ್ಟು ಬಲವಾಗಿತ್ತು ಗೊತ್ತಾ. ಆದರೆ ಆ ನನ್ನ ನಿರೀಕ್ಷೆ ಆಗಿ ಉಳಿಯಿತು ನೋಡು ಅಮ್ಮ. ಅವರು ಒಂದಲ್ಲ ಒಂದು ರೀತಿಯ ನೀತಿ ಪಾಠ ಹೇಳಿದರು, ನನ್ನನ್ನು ತಿದ್ದಿದರು, ತಿಳಿಸಿ ಹೇಳಿದರು. ಆದರೆ ಸತ್ಯ ಹೇಳುತ್ತೇನೆ ಕೇಳು, ಅವರೆಂದು ನನಗೆ ಮಂತ್ರೋಪದೀಕ್ಷೆಯನ್ನು ಕೊಡಲೇ ಇಲ್ಲ. ಬಾಯಿ ಬಿಟ್ಟು ಹೇಳ್ತೇನೆ, ನಾನು ಕೇಳಲಿಲ್ಲ, ಅವರ ನೆರಳಾಗಿ ಬಿಟ್ಟೆ. ಎಂದಾದರೂ ಕಾಲ ಕೂಡಿ ಬಂದಾಗ ಅವರಿಂದ ಉಪದೇಶಾಮೃತ ಸವಿಯದೇ ಇದ್ದೀನಿ. ಎಲ್ಲಕ್ಕೂ ಗಳಿಗೆ ಕೂಡಿ ಬರಬೇಕಲ್ಲ ಎಂದಿಗೂ ಅಂಥ ಶುಭಗಳಿಗೆ ಎಂಬುದೇ ನನ್ನ ಒಳಗಿನ ಲೆಕ್ಕಾಚಾರ. ಸುಮ್ಮನೆ ಮುಕ್ತಿ ಮೋಕ್ಷ ಎಂದು ಹಲವುದರಿಂದ ಉಪಯೋಗವಿಲ್ಲ. ಇಂಥ ಬ್ರಹ್ಮಶ್ವರಗಳು ಅಪರೋಕ್ಷವಾಗಿ ನೀಡುವ ಹಾರೈಕೆಯಿಂದ ದೊರಕದೇ ಇರುವುದಾದರೂ ಏನಿದೆ ಎಂಬುದು ನನ್ನ ಧೋರಣೆ. ಮೋಹಾಗ್ನಿಯನ್ನು ತನ್ನ ನಿರಾಳ ಮನೋಹರದಿಂದ ನಲಿಸಿದ ಮಹಾಗುರುವಿನ ಬಳಿ ಇರುವುದೇ ಒಂದು ದೈವಯೋಗಲ್ವೇ. ಇದ್ದಕ್ಕಿದ್ದಂತೆ ಒಂದು ದಿನ ಅವರಂದರು, ಹೋಗು ತಲೆಗೂದಲನ್ನೆಲ್ಲ ಮುಂಡನ ಮಾಡಿಸ್ಕೊಂಡು ಬಾ. ಅವರ ಗುರುಗಳು ಸಾಯಿಬಾಬರಿಗೆ ಹೇಳಿದ್ದು. ಮರುಕ್ಷಣದಲ್ಲಿ ನಾನು ಕ್ಷೌರ ಮಾಡಿಕೊಂಡು ಬಂದೆ. ಸುಚರಪುತ್ರರಾಗಿ ಅವರೆದುರಿಗೆ ಹೋಗಿ ನಿಂತೆ. ಹೃದಯ ಮಾತಾಡಲು ತವಕಿಸುತ್ತಿದ್ದರು. ನಾಲಿಗೆಯನ್ನು ಹೊರ ಇಣುಕಲು ಬಿಡದೆ ನಿಂತೆ ಗಂಭೀರವಾದ ಧ್ವನಿಯಿಂದ ಗುರು ಅಪ್ಪಣೆಗೊಂಡರು. ನನಗೆ ನಿನ್ನಿಂದ 2 ಪೈಸೆ ದಕ್ಷಿಣ ಅಪೇಕ್ಷೆ ಇದೆ. 2 ಪೈಸೆ ದಕ್ಷಿಣ ಅಪೇಕ್ಷೆ ಕೊಡಬಲ್ಲೆಯ? ಅವರ ಧ್ವನಿಯಲ್ಲಿ ಮತ್ತೇನು ಗೂಢಾರ್ಥ. ವಿಮರ್ಶಿಸದೆ ಹೋದೆ. 2 ಪೈಸೆ ನೀಡಿದೆ. ಅಮ್ಮ, ನನಗೂ ಸಂದೇಹ ಬಂತಲ್ವ? ಯಾಕೆ ಕೇಳ್ತಾರೆ? ನಿನಗೆ ಯಾವ ರೀತಿ ಸಂದೇಹ ಬಂದಿದೆ? ನನಗೂ ಸಂದೇಹ ಬಂತು ಅಮ್ಮ. ಸರ್ವಸಂಗ ಪ್ರತ್ಯಾಗಿ ಪೂರ್ಣಯೋಗಿಯಾದ ನನ್ನ ಗುರುವಿಗೆ ಹಣದ ಅವಶ್ಯಕತೆ ಏನು ಅಂತ ಇಲ್ಲಿ ಕೇಳು. ಅವರು ಹೇಳಿದ 2 ಪೈಸೆಗಳ ಗುಣಾರ್ಥವೇ ಬೇರೆ. ನಾನಿಂತ 2 ಪೈಸೆಗಳು ಅವರ ಪಾಲಿಗೆ ಲೋಹದ ಸಣ್ಣ ನಿರುಪಯುಕ್ತ ಚೂರುಗಳಷ್ಟೇ. ಬಹುಶಃ ಹಣಕ್ಕೆ ನನ್ನ ರೂಪವನ್ನು, ನನ್ನ ಸೆಳೆತವನ್ನು ಕನಸಿನಲ್ಲೂ ಅವರಿಗೆ ದರ್ಶನ ಮಾಡಿಸಲು ಸಾಧ್ಯವಾಗಿರಲಿಕ್ಕಿಲ್ಲ. ಮರಳು ಗಳಿಸುವ ಭೌತಿಕ ವಸ್ತುಗಳ ಪಾಲಿಗೆ ಕಡು ವೈರಿ ಅವರು. ಹಾಗಿದ್ದರೆ ನಾನಿತ್ತು ಅದನ್ನಂಥ 2 ಪೈಸೆ ಬಂದು ಯೋಚಿಸಿದೀಯಾ? ನನಗೆ 2 ಪೈಸೆಯನ್ನು ನಾನು ಕೇಳಿದ್ದು ಯಾಕೆಂದು ಕೇಳಿದೆ. ಇಲ್ಲಿ ಕೇಳು, ದೃಢ ಮತ್ತು ನಿಷ್ಠೆ ಎಂಬುದೇ 1 ಪೈಸೆ, ಆದರೆ ಧೈರ್ಯ ಎಂಬುದು ಇನ್ನೊಂದು ಪೈಸೆ. ದೃಢ ನಿಷ್ಠೆ 1 ಪೈಸೆ, ಧೈರ್ಯ ಎಂಬುದು ಇನ್ನೊಂದು ಪೈಸೆ. 2 ಬೆರೆತರೆ ಅದೇ 2 ಪೈಸೆ. ನಾನಂತೂ ಈ 2 ಕಾಸುಗಳು ಅನ್ನ ಅವರಿಗೆ ಅರ್ಪಿಸಿಬಿಟ್ಟಿದ್ದೆ. ಅದಂದರೆ ಸದಾ ಆನಂದ ತುಂಗಲಾಗಿದ್ದೆ ನಾನು ಅವರು ನನ್ನ ಸರ್ವಸ್ವ, ಅವರೇ ನನ್ನ ದೈವ, ಅವರೇ ನನ್ನ ಪ್ರಪಂಚ. ಹೀಗೆ ನಿತ್ಯಾನಂದದಿಂದಲೇ 12 ವರ್ಷ ಕಳೆದಿದ್ದೆ ಗೊತ್ತೇ ಆಗಲಿಲ್ಲ ನನಗೆ. ನನ್ನ ಬೇಕು ಬೇಡಗಳನ್ನೆಲ್ಲ ತಾಯಿಯಂತೆ ಪುಡಿಸಿದ್ರು. ಊಟ ವಸ್ತ್ರಗಳಿಗೆ ಅಂತ ತಲೆಕೊಡಿಸ್ಕೊಂಡಿರಲಿಲ್ಲ. ಅದನ್ನು ಅವರಿಂದಲೇ ಪಡೆದೆ. ನನ್ನದೇನಿದ್ರು ನಿರ್ವಂಚನೆಯ ಸೇವೆ ಅಷ್ಟೇ. ಅವರದೊಂದು ಕರುಣೆ ಪ್ರೇಮದ ಜೀವಂತ ಮೂರ್ತಿ. ವಾತ್ಸಲ್ಯ ಎಂಬುದನ್ನು ಇಡೀ ವಿಶ್ವ ಇವರಿಂದ ಎರವಲು ಪಡೆಯುತ್ತೇನೆ ಎಂಬಂಥ ದಯಾಸಾಗರ ಇವಳು. ನನ್ನ ನಾಲಿಗೆಗೆ ಅವರನ್ನು ಸಂಪೂರ್ಣ ವರ್ಣನೆ ಮಾಡಲು ಅಮ್ಮ. ನೋಡು, ಅವರ ಸರಿಸಮಾನ ಇನ್ನೊಬ್ಬರಿಲ್ಲ. ಹುಚ್ಚಿನಂತೆ ಕಾಲ ಪಡೆವೇ ಇಲ್ಲದೆ ಅವರನ್ನೇ ನೋಡುತ್ತಾ ಕುಳಿತರೆ ಜಗತ್ತೇ ಮರೆತು ಹೋಗ್ತಿತ್ತು ನನಗೆ. ಸತ್ಯ ದರ್ಶನ ಮಾಡಿಸುವ ಮನೋಹರ ಮುಖ ಮಂಡಲ ಅವರದು. ಅಂತಹ ಶ್ರೇಷ್ಠ ಸೇವೆಯಿಂದ ಶೋಕ ಮೋಹಗಳು ದೂರ ಆಗ್ತವೆ. ಮೌನದಿಂದ ಯೋಗ ಸಿದ್ಧಿಸಿತು. ಜ್ಞಾನೋದಯವಾದಾಗ ಜಗತ್ತೇ ಚಿದಾನಂದ ಸ್ವರೂಪವಾಗಿ ಕಂಡುಬಂದು ದುಃಖ ತಾನಾಗಿ ಇಲ್ಲವಾಗ್ತದೆ. ಅವರನ್ನು ದಟಿಸಿದೊಡನೆ ನೀರಡಿಕೆ ಹಸಿವುಗಳ ಬಾಧೆ ಕಾಡುತ್ತಿರಲಿಲ್ಲ. ಒಂದೇ ಒಂದು ಕ್ಷಣ ಅವರು ಕಣ್ಮರೆಯಾದರೂ ಅಶಾಂತಿಯಿಂದ ಕುದಿದು ಹೋಗಿಬಿಡ್ತಾ ಇದ್ದೆ. ಗುರು ಸೇವೆಯನ್ನು ಇನ್ನು ಸಮರ್ಪಕವಾಗಿ ಹೇಗೆ ಮಾಡಬೇಕೆಂಬುದು ನನ್ನ ಹಗಲಿರುವುದ ಚಿಂತೆ. ಕೊನೆಗೊಮ್ಮೆ ನೆರವೇವೇ ಅವರ ಶರಣಕಮಲದಲ್ಲಿ ಲೀನವಾಗಿ ಹೋಯಿತು. ಅಂಥ ಒಂದು ಅಮೃತಗಳಿಗೆಲ್ಲಿ ಅವರು ಕೇಳಿದ 1 ಕಾಸಿನ ದಕ್ಷಿಣೆ ಸಲ್ಲಿಸಿದೆ ಎಂಬ ಸತ್ಯ ಘೋಷಿಸಿತು. ಇನ್ನೊಂದು ಕಾಸು ಬಾಕಿ ಇತ್ತು, ಅದೇ ಧೈರ್ಯ. ಗುರುವಿನಿಂದ ಅದೆಂಥ ಅಗ್ನಿಪರೀಕ್ಷೆ ಸವಾಲು ಬಂದರೂ ಧೈರ್ಯಗೆಡಬಾರದು, ವಿಚಲಿತರಾಗಬಾರದು.
ಅದೇ ಮೋಕ್ಷ ಮಾರ್ಗದ ಮತ್ತೊಂದು ಗುಟ್ಟು. ಈ ಭವಸಾಗರದಲ್ಲಿ ಸಂಸಾರ ಸರದಿಯಲ್ಲಿ ಎಂತೆಂಥ ಪ್ರಚಂಡ ಚಂಡಮಾರುತಗಳು ಹೇಳ್ತವೆ. ನಾವು ಕುಳಿತ ನಾವೇ ಒಂದು ತಲೆಗೆಲೆಯಂತೆ ಅಲೆಗಳ ನಡುವೆ ಹೊಯ್ದಾಡ್ತವೆ. ಅದಕ್ಕೆಲ್ಲ ಕೈ ಚಾಚು ಕುಳಿತ ಅಳುತ್ತಾ ಗೋಡಾಡುತ್ತಾ ನಿಯಮಗಳನ್ನು ಬದಿಗೊತ್ತಿದ್ರೆ ಅದು ಮುಗಿದು ಹೋಯಿತು. ನಾವು ಬಂದಿದ್ದನ್ನು ಅನುಭವಿಸಬೇಕು. ಅದೆಂಥ ಭೀಕರ ಪ್ರಸಂಗ ಬಂದರೂ ಎದೆಗುಂದದೆ ಎದೆಗೊಟ್ಟು ನಿಂತೆಂತೆಯುವಂಥ ದೈವವೇ ನಿನ್ನ ಕಷ್ಟಗಳ ಹೊಣೆ ನನ್ನ ಹೆಗಲರಿಸಿಕೊಂಡು ನಿನ್ನನ್ನು ಬಂಧ ಮುಕ್ತಗೊಳಿಸಿಬಿಡುತ್ತೆ. ನಿನ್ನ ಭಾವನೆ, ನಿನ್ನ ಯೋಚನೆಗಳೇ ನಿನ್ನ ಜೀವನದ ರುವಾರಿಗಳು. ನಿನ್ನ ಭಾವನೆ ಮತ್ತು ನಿನ್ನ ಯೋಚನೆಗಳೇ ನಿನ್ನ ಜೀವನದ ರುವಾರಿಗಳು. ತಾಳ್ಮೆ ನಿನ್ನ ಜೀವನದ ದಾರಿದೀಪ. ಆ ದೀಪ ತಾಳ್ಮೆ ಕಟ್ಟರೆ ಒಂದು ಗಳಿಗೆ ಉಳಿಯದು ಮತ್ತು ಸುತ್ತೆಲ್ಲ ಅಳಿಯದ ಗಾಢಾಂಧಕರದ ಬಿದ್ದು ಮೂಳೆ ಮುರಿದುಕೊಳ್ಳುವುದು ಅದು ಗತಿ. ಮನುಷ್ಯ ಇದರ ಇನ್ನೊಂದು ಪರ್ಯಾಯವೇ ಪದವೇ ಧೈರ್ಯ. ಮನುಷ್ಯ ಇದರ ಇನ್ನೊಂದು ಪರ್ಯಾಯವೇ ಧೈರ್ಯ. ಸಮಸ್ತ ಸಂಕಟಗಳನ್ನು ಸರ್ವ ಪಾಪಗಳನ್ನು ಧೈರ್ಯವಿದ್ದುವೆಂದು ನಿವಾರಿಸಿಕೊಂಡು ತೆಂಗಿನ ಮರದಂತೆ ಸ್ಥಿರವಾಗಿ ನಿಲ್ಲಬಲ್ಲ ಭಯ ಎಂಬ ದೆವ್ವವನ್ನು ನಿರ್ನಾಮ ಮಾಡಬಲ್ಲ ಮಾಂತ್ರಿಕನೇ ಧೈರ್ಯ. ಸಂಕಟವೆಂಬುದು ಹೆಸರಿಲ್ಲದಂತೆ ತೊಲಗುತ್ತದೆ. ಅಮ್ಮ, ನಿನ್ನ ಧ್ಯೇಯ ಸಾಧನೆಗೆ ಧೈರ್ಯ ತಾಳಬೇಕು. ನೀನು ಧೃತಿಗೆಟ್ಟು ಉಪವಾಸ ಮಾಡುವುದರಲ್ಲ ಅಲ್ಲ. ತಾಳ್ಮೆ, ಶ್ರದ್ಧೆ ಇವೆರಡು ಒಂದೊಂದನ್ನು ಇಟ್ಟು ಬಿಟ್ಟಿರದ ಅವಳಿ ಜವಳಿ ಸೋದರಂತೆ. ತಾಳ್ಮೆ ಮತ್ತು ಶ್ರದ್ಧೆ, ಅದಕ್ಕೆ ಶ್ರದ್ಧಾ ಸಬುರಿ ಪಾಪರವರಲ್ಲಿ ವಿರಾಜಿಸುತ್ತಿರುವ ನಾಮ. ತಾಳ್ಮೆ ಶ್ರದ್ಧೆಯಿಂದ ಗೆಲ್ಲಲಾರದೆ ವಸ್ತುವೇ ವಿಷಯವೇ ಈ ಜಗತ್ತಿನಲ್ಲಿ ಇಲ್ಲ. ನನ್ನಲ್ಲಿ ಅಂತಹ ನಿಷ್ಠೆ ತಾಳ್ಮೆ ಇದರಿಂದ ಗುರುವಿನ ಬಳಿ ನಿಶ್ಚಿಂತೆಯಿಂದ ಇದ್ದೆ. ನನ್ನ ಮುಂದಿನ ಗತಿಯ ಬಗ್ಗೆ ಒಂದು ಕ್ಷಣವಾದರೂ ಯೋಚಿಸಿ ಭೀತಿಗೊಂಡವನಲ್ಲ ನಾನು. ಪರಮಗುರು ಪ್ರತ್ಯಕ್ಷನಾಗಿ ಕೈ ಹಿಡುವಾಗ ಭಯವೇತಕ್ಕೆ? ಗುರು ಕೈ ಹಿಡಿತಾನೆ, ನಮ್ಮನ್ನು ನಡೆಸುತ್ತಾನೆ. ಚಿಂತೆಯಾತ್ರದು ಗುರುವಿನ ಮೇಲೆ ಕಿಂಚಿತ್ತಾದರೂ ವಿಶ್ವಾಸ ಅಲಗಿದರೆ ಬಹುಶಃ ಸುರರೀತಿಯ ಕಂಟಕ ಕಷ್ಟಗಳಿಗೂ ಈಡಾಗ್ತಾ ಇದೆ. ಆದರೆ ಹಾಗಾಗಲಿಲ್ಲ. ಯಾಕೆಂದರೆ ಅವರ ಉಪೇಕ್ಷೆಗೆಂದು ನಾನು ಗುರಿಯಾಗಲಿಲ್ಲ. ನಾನು ಏನು ಉಪೇಕ್ಷೆ ಮಾಡಲಿಲ್ಲ. ಸದಾ ಒಲವಿನ ಮಹಾಪುರವೇ ನನ್ನೆಡೆಗೆ ಹರಿಸಿದ ಅನುಕಂಪದ ಜಲಪಾತ ಅದು. ಮಾನಸ ಸರೋವರದಲ್ಲಿನ ರಾಜಹಂಸದಂತೆ ನಿರ್ಭಯವಾದ ನಿರಂತರ ಸಂತೋಷ ವಿಹಾರಿ ನಾನೇ ಆಗಿದ್ದೆ. ಅತುಲ ಪ್ರೇಮ ಭಂಡಾರ ಅವರದು. ಆ ಪ್ರೇಮಾಮೃತವನ್ನು ಬೊಗಸೆಯಲ್ಲಿ ಮೊಗೆದು ಸವೆದೆ. ಇನ್ನೇನು ಭಾಗ್ಯ ಬೇಕು? ಇದರೆದುರಿಗೆ ಇನ್ಯಾವ ಭೋಗದಾಸಿ ಇರಲು ಸಾಧ್ಯ ಅಮ್ಮ? ಅವರ ಚರಣವನ್ನು ಸ್ಪರ್ಶಿಸಿದರೆ ಸಾಕು, ಮೈಯಲ್ಲಿ ಆನಂದ ಪ್ರವಾಹವೇ ಉಕ್ಕಿರ್ತಾ ಇತ್ತು. ಭಯಕ್ಕೆ ಕಷ್ಟ, ಕೊರತೆ, ನೋವು, ನಿರಸ, ದುಃಖ, ಆತಂಕ ಇವುಗಳಿಗೆಲ್ಲ ಬೆಂಕಿ ತಾಗಿದಿಂದ ಸುಟ್ಟು ಹೋಗಿದ್ದು. ಸುಟ್ಟ ನಂತರ ಅದರ ಕುರುಹು ಇಲ್ಲದ ಕರ್ಪೂರದಂತೆ ಅನಂತರ ಶಾಂತಿ ಸಾಗರದಲ್ಲಿ ವಿವರಿಸುವ ಸಸಂದ ಮತ್ಸ್ಯವೇ ನಾನಾಗಿದ್ದೆ. ಅತೀವ ಸಂಯಮ ನಿಯಂತ್ರಣ ಹೊಂದಿರುವ ಆ ಮಹಾತ್ಮ ಎಂದು ಉದಾತ್ತವಾದನ್ನು ಉದಾರವಾಗಿ ನೀಡುತ್ತಾರೆ. ನನ್ನನ್ನು ನಾನವರಿಗೆ ಸಮರ್ಪಿಸಿಕೊಂಡಿದ್ದೆ. ಅವರ ಮಹತ್ವದ ಅಳತೆಗೆ ಮಾತಿಗೆ ಮಿಡಿದುಂಟು ಗೊತ್ತಾಗತೊಡಗಿದ ನಾನು ಸದಾ ಮೌನವಾದೆ. ನನ್ನ ಗುರುವಿಗೆ ಅವರ ಸುಖದಲ್ಲಿ ಹರ್ಷವಿಡದ ನನಗೆ ಹಾಗೆ ಪರರ ದುಃಖದಲ್ಲೂ ಹರ್ಷವಿಡದ ಶ್ರೇಷ್ಠ ಗುಣಗಣಿಯವರು. ಧರ್ಮಾತ್ಮನು ಎಷ್ಟೇ ದೊಡ್ಡ ಆಪತ್ತು ಎದುರಾದರೂ ತನ್ನ ಬುದ್ಧಿಯನ್ನೇ ಧರ್ಮದಲ್ಲಿ ಸ್ಥಿರವಾಗಿಸುತ್ತಾನೆ. ಅಂಥವನೇ ನನ್ನ ಗುರು. ಎಂದಾದರೂ ಎಲ್ಲಿಗಾದರೂ ತೆರಳಿದರೂ ಅವರ ಕೃಪಾದರ್ಶ ಸದಾ ನನ್ನ ಮೇಲೆ ಇರ್ತಾ ಇತ್ತು. ನನ್ನಿಂದ ಯಾವ ವಸ್ತುವಿನ ಆಕಾಂಕ್ಷೆಯೂ ಅವರಿಗಿರಲಿಲ್ಲ. ನನ್ನಿಂದ ಏನು ಉಪೇಕ್ಷೆ ಅವರಿಗಿರಲಿಲ್ಲ. ಒಂದೆರಡು ಕ್ಷಣ ನನ್ನ ಉಪೇಕ್ಷಿಸಿದವರಲ್ಲ, ಎದುರಿಗಿರಲಿ ಇಲ್ಲದಿರಲಿ ನನಗೆಂದು ಯಾವ ಕೊರತೆ ಕಾಡದಂತೆ ಸಲಹಿದರು. ಅವರ ಕೃಪಾವರ್ಷದ ಸಮಮಳೆಯ ಸಿಂಚನದಲ್ಲಿ ರೋಮಾಂಚನಗೊಳ್ಳುತ್ತಿದ್ದೆ ನಾನು. ನಿನಗೆ ಗೊತ್ತಮ್ಮ, ಆಮೆ ತನ್ನ ದೃಷ್ಟಿ ಹರಿಸುವ ಮೂಲಕ ತನ್ನ ಮರಿಗಳನ್ನು ಸಲುವಂತೆ ನನ್ನ ಕಾಪಾಡಿದರು ನನ್ನ ಗುರುಗಳು. ಆಮೆ ತನ್ನ ಮರಿಗಳ ಮೈ ನೆಕ್ಕುವುದಿಲ್ಲ, ಹಾಲುಡಿಸುವುದಿಲ್ಲ, ಕಟ್ಟಿಕೊಂಡು ತಿರುಗುತ್ತಾ ಬೆಚ್ಚಗೆ ಮಲಗಿಸುವುದಿಲ್ಲ. ಆದರೂ ನನ್ನ ಮರಿಗಳನ್ನು ನದಿಯ ಇನ್ನೊಂದು ದಡದಲ್ಲಿರುವ ಎಚ್ಚರಿಕೆಯಿಂದ ಗಮನಿಸ್ತಾ ಇರ್ತಾರೆ. ಕೇವಲ ಗಮನ ಮಾಡ್ತಾರೆ ಆಮೆ. ಹಾಗೆ ಮರಿಗಳ ಸನಿಹದಲ್ಲಿ ಕಾಯ್ತಾ ಕುಳಿತಿರುವುದಿಲ್ಲ. ಹಾಗೆ ಸಲಹಿ ಕಾಪಾಡಿ ರಕ್ಷಿಸಿದರು ನನ್ನ ಗುರುಗಳು. ರಕ್ಷಕೆಂದು ಯಾವ ಮಂತ್ರವನ್ನು ಹೇಳಿಕೊಟ್ಟು ಜಪಿಸೆಂದು ನಿರ್ಬಂಧಿಸಲಿಲ್ಲ, ಯಾವ ತಂತ್ರವನ್ನು ಕಳಿಸಲಿಲ್ಲ. ಹಾಗಿರುವಾಗ ನಾಳೆಂಥ ತಂತ್ರ ಹೇಳಿಕೊಟ್ಟು ಪಳಗಿಸಿದಳೆ. ನೀನೇ ಹೇಳು, ಇಷ್ಟೆಲ್ಲ ಕೇಳಿದ ನಂತರ ನಿನಗೆ ಅರ್ಥ ಆಗಿದೆಯಲ್ಲ ಅಮ್ಮ, ನಾನು ಇಷ್ಟು ಏನು ಹೇಳಿದೆಯಲ್ಲ, ನಿನಗೆ ಅರ್ಥ ಆಗಿದೆಯಲ್ಲ. ಯಾರಿಂದೇ ಆಗಲಿ ಉಪದೇಶ ಬೇಕು, ಮಂತ್ರ ಬೇಕು, ದೀಕ್ಷೆ ಬೇಕು ಅಂದ ಅಭಿಲಾಷೆ ಇಟ್ಟು ಬೇಕುಗಳನ್ನು ದೂರವಿಟ್ಟು ಉಪವಾಸ ಮಾಡಿಕೊಂಡು ಗುರು ಒಬ್ಬನೇ ಲಕ್ಷ್ಯಂಬ ನಿಲ್ಲುತ್ತಾಳು. ಅದೆಲ್ಲ ಉಪೇಕ್ಷೆ, ಅದು ಬೇಡ, ಅವಶ್ಯಕತೆ ಇಲ್ಲ. ನಾನು ಉಪವಾಸ ಮಾಡಿಕೊಂಡೆ, ನನಗೆ ದೀಕ್ಷೆ ಬೇಕು, ನಾನು ಗುರುವನ್ನು ಅದು ಬೇಡ, ಕಟ್ಟಳೆ ಬೇಡ. ಗುರು ಒಬ್ಬನೇ ಲಕ್ಷ್ಯಂಬ ನಿಲ್ಲುತ್ತಾಳು. ಗುರುವಿನ ಮೇಲಿನ ವಿಶ್ವಾಸಕ್ಕಿಂತ ಹೆಚ್ಚಿನ ಉಪದೇಶ, ಮಂತ್ರ, ಪೂಜೆ, ಪುರಸ್ಕಾರ ಯಾವುದೂ ಇಲ್ಲ, ಎಲ್ಲೂ ಇಲ್ಲ. ನಿನ್ನ ಮುಖ್ಯ ಧ್ಯೇಯ ಗುರುವಿನ ಮೇಲೆ ನಂಬಿಕೆ ಇರಲಿ, ಸಂದೇಹ ಬಾರದಿರಲಿ. ನಿಸ್ಸಂದೇಹವಾಗಿ ನಿನಗೆ ಪರಮಾರ್ಥದ ಪರಮಾತ್ಮ ಸವಿತಿದೆಯಾ? ಅನನ್ಯ ಭಕ್ತಿ ಭಾವದಿಂದ ಗುರುವನ್ನು ಕಂಡರೂ ಸಾಕು. ನಿನ್ನ ಪೂಜೆ ಅಲಂಕಾರಕ್ಕಿಂತ ಮಿಗಿಲೋದು. ಅವನು ನಿನ್ನನ್ನು ಅನುದಿನ ಅನನ್ಯ ಕರುಣಿಂದ ಸಲಹುತ್ತಾನೆ. ಅನುಕ್ಷಣವೂ ಇದರ ಅನುಭವ ಆಗ್ತದೆ ನಿನಗೆ. ನಾನು ಹೇಳಿದಂತೆ ನಡೆದು ನೋಡು, ಉದಾಸೀನ ಮಾಡಬೇಡ. ಅರ್ಥವಾಯಿತು ತಾಯಿ, ಸಮಾಧಾನದ ಆಯ್ತಾ ನಿನಗೆ ಅಮ್ಮ? ಬಾಬರು ಹೇಳಿದ ಈ ಪಡಿಗೆ ಆತ್ಮೀಯತೆಗೆ ತನ್ನ ಹೃದಯವನ್ನೇ ಅವರ ಪಾದದಲ್ಲಿ ಇರಿಸಿದಳು. ಅದು ಹಾಗೆ ಬಾಗಿಬಿಟ್ಟಳು ಅವಳದ್ದೇ
ರಾಧಾಬಾಯಿ ಸಾಯಿಬಾಬಾರವರು ರಾಧಾಬಾಯಿನ ಅಮ್ಮನಂತೆ ಮಗು ತಾನು ಮಗನಂತೆ ಸಂತೈಸಿದ್ದಾರೆ. ಆದರೆ ಇಲ್ಲಿ ಆ ರಾಧಾಬಾಯಿ ಬಾಗಿಕೊಂಡು ಬಾಬಾರವರಿಗೆ ನಮಸ್ಕಾರ ಮಾಡ್ತಾರೆ. ಬಾಬಾರವರು ಮತ್ತು ತಮ್ಮ ಮುತ್ತಿನಂಥ ಮಾತುಗಳನ್ನು ಭಕ್ತಿಗಾಗಿ ಈ ರಾಧಾಬಾಯಿಗಾಗಿ ಮೀಸಲಿಟ್ಟಂತೆ ಮುಂದುವರಿಸಿದ್ರು. ಈ ಮಸೀದಿಯಲ್ಲಿ ಕುಳಿತು ನಾನೆಂದು ಅನ್ಯತ ಮಾತನಾಡಿದವನಲ್ಲ, ಅನೃತ ನನ್ನ ನಾಲಿಗೆ ಅರಿಯದು ಎಂದು ನಾನಾಡಿದು ಸತ್ಯ, ಸತ್ಯವೇ ನನ್ನ ಉಸಿರು. ಇಗೋ ನನ್ನ ಕಣ್ಣುಗಳನ್ನು ನೋಡು, ನಾನು ನಿನ್ನನ್ನು ಹಾಗೆ ನೋಡುತ್ತೇನೆ. ಅದೆಂಥ ಭಾವ ಆಕಾರ ನಿನ್ನ ಕಣ್ಣುಗಳಲ್ಲಿ ಇರುತ್ತದೆಯೋ ಅದನ್ನೇ ಪ್ರತಿಬಿಂಬಿಸುವ ಕನ್ನಡಿ ನನ್ನ ಕಣ್ಣುಗಳು. ಹಾಗಾಗಿ ಸಾಯಿ ದರ್ಬಾರ್ನಲ್ಲಿ ಬಂದಾಗ ನೀವು ಬಾಬಾರಿಗೆ ಗೊತ್ತಾಗತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಜೀವಾತ್ಮ ಅಂತರಾತ್ಮದ ಮಿಲನ ಅದು. ಅಮ್ಮ, ಯಾವ ಶಾಸ್ತ್ರ ಸಾಧನೆಗಳ ಗೊಂದಲ ಬೇಡ ನನಗೆ. ಏನನ್ನು ಅಧ್ಯಯನ ಮಾಡಿ ಬಳಲಬೇಕಿಲ್ಲ ನೀನು. ಕೇವಲ ವಿಶ್ವಾಸ, ದೃಢ ವಿಶ್ವಾಸ ಮಾತ್ರ ಗುರುವಿನ ಮೇಲೆ ಇಡು. ಅದೇ ಬೇಕಾದಷ್ಟಾಯಿತು. ಯಾರಿಗೆ ತ್ರಿಕರಣಪೂರ್ವಕವಾದ ದೃಢ ವಿಶ್ವಾಸ ಇರುತ್ತದೆ ಅವನೇ ಧನ್ಯ. ಗುರುವೇ ಸಕಲ ಗ್ರಹಬಲ. ತ್ರಿಮೂರ್ತಿಗಳಾದ ಹರಿಹರ ಬ್ರಹ್ಮನು ಅವನೇ. ತ್ರಿಕಾಲಗಳನ್ನು ಗುರುಬಲ್ಲ. ತಾಪತ್ರಗಳ ಪರಿಹಾರಕ ಗುರು ಒಬ್ಬನೇ. ಯಾಕೆಂದರೆ ಆತನೇ ತ್ರಿಕಲ ಜ್ಞಾನಿ. ಬಾಬಾರವರ ತಮ್ಮ ಮಾತುಗಳನ್ನು ಮುಗಿಸಿ ರಾಧಾಬಾಯಿ ಅಂತ ನೋಡ್ತಾರೆ. ಬಾಬಾರವರ ಮುಖಮಂಡಲ ಅಪೂರ್ವ ಕಾಂತಿಯಿಂದ ಬೆಳಗ್ತಾ ಇದೆ. ಆ ಜೋಡಿ ನಯನಗಳಂತೂ ನೀಲವಣ್ಣದ ಜೋಡಿ ವಜ್ರದಂತೆ ಮಿನುಗ್ತಾ ಇದ್ವಿ. ಸಾತ್ವಿಕವಾದ ಭರವಸೆಯ ಪ್ರಭಾವಲಯದಲ್ಲಿ ತೇಜಪುದಂತೆ ಶೋಭಿಸುತ್ತಿದ್ದ ಬಾಬರನ್ನ ಕಂಡ ರಾಧಾಬಾಯಿ ಮೂಕ ವಿಸ್ಮಿತಳಾಗ್ತಾಳೆ. ಸಾಕ್ಷಾತ್ ವೈಕುಂಠದ 7 ಸ್ವರ್ಣ ದ್ವಾರಗಳನ್ನು ಒಂದೊಂದಾಗಿ ದಾಟುತ್ತಾ ಬಂದು ಹಠಾತ್ ಕ್ಷೀರಸಾಗರ ಸೈನ್ಯನ ದರ್ಶನವಾದಂಥ ದಿವ್ಯ ರಸಾನುಭೂತಿ ಪಡೆದ ರಾಧಾಬಾಯಿ ಮಂತ್ರದೀಕ್ಷೆ ಹಠವನ್ನು ಬಿಟ್ಟು ಬೆಂಕಿ ಸೋಕಿದ ಒಣ ಹುಲ್ಲಿನಂತೆ ಚಿಟಿಕೆ ಬೂದಿಯಾಗಿಬಿತ್ತು ಆ ಭಾವನೆ. ಹೃದಯಕ್ಕೆ ಎಂದು ಯಾರಿಂದಲೂ ದೊರಕದ ಅಪೂರ್ವ ಸಾಂತ್ವನ ಸಿಕ್ಕಿ ಅತೀ ಸಂತೋಷದಿಂದ ತನ್ನ ಉಪವಾಸ ಸತ್ಯಾಗ್ರಹಕ್ಕೆ ತಾನೇ ಲಜ್ಜೆಗೊಳ್ಳುತ್ತಾಳೆ. ಮಾಡಿದ್ದು ಆ ಸಾಧ್ವಿ ಮಹಾಪ್ರಸಾದ ಎಂಬಂತೆ ಕಣ್ಣೆತ್ತಿಕೊಂಡು ಅನ್ನವನ್ನು ಸ್ವೀಕರಿಸಿಬಿಡ್ತಾಳೆ. ಅನ್ನ ಪ್ರಾಶನ ಮಾಡ್ತಾಳೆ. ಹೊಟ್ಟೆ ತುಂಬ ಉಂಡು ತೃಪ್ತಿಯಿಂದ ಸಿಳ್ಳಿ ಬಿಟ್ಟು ತೆಳೆದ ಅವಳಲ್ಲಿ ನೆಮ್ಮದಿ ಶಾಂತಿ ತಾನಾಗಿಯೇ ಮೈ ತುಂಬಿ ಬರ್ತದೆ. ನೋಡಿ, ಇಷ್ಟೆಲ್ಲ ಘಟನೆಗಳನ್ನು ನಡೆದದ್ದು ಗುರುವಿನ ಮಾತ್ರ, ಗುರು ಸಾನ್ನಿಧ್ಯ. ಬಾಬಾವರೇ ತಮ್ಮ ಗುರುವಿನ ನಿಲುವನ್ನು ಇಲ್ಲಿ ಹೀಗೆ ನಮಗೆ ತಿಳಿಯಪಡಿಸಿದರು. ಇದು ಅತ್ಯಂತ ಅದ್ಭುತವಾಗಿ ಇಷ್ಟೆಲ್ಲ ಆಗಿಬಿಟ್ರೆ ಈಯನ್ನ ಮಾತುಕತೆ ಮುಂದುವರಿಸಿಕೊಂಡು ವಾಪಸ್ಸು ಇವರು ಹೇಮಾಡ್ ಪಂತರು ಶ್ಯಾಮನ ಮನೆಯಿಂದ ವಾಪಸ್ಸು ಬರ್ತಾರೆ. ಕೇಳ್ತಾರೆ, ಶ್ಯಾಮನಿಂದ ನಾನು ಕೇಳಿದ ರೂಪಾಯಿಗಳು ಏನಾಯಿತು? ಬಾಬಾರ ಕೇಳ್ತಾರೆ, ಎಲ್ಲಿ ಕೊಡಿ ಬಾ. ಆಗ ಹೇಮಾಂತರ ಪೈಗಳಿಗೆ ನೋಡ್ತಾ ಹೇಳ್ತಾರೆ, ಅಷ್ಟೇ ಹೇಳ್ತಾರೆ, ಏನು ಮಾಡೋದು ಬಾಬಾ, ನಿಮಗೆ ಅರಿವಾಗದಂಥ ವಿಷಯ ಏನಿದೆ? ನೀವು ಕೇಳಿದ 15 ರೂಪಾಯಿಗಳ ಬದಲಿಗೆ 15 ಉದ್ದಂಡ ನಮಸ್ಕಾರಗಳನ್ನು ಸಲ್ಲಿಸಿದ್ದಾನೆ ಆ ಶ್ಯಾಮ. ಈಗೋ ಇಲ್ಲಿ ನಿಂತಿರುವನಲ್ಲ, ಆದರೆ ಬಾಬಾ ಮತ್ತು ಮಾತು ಮುಂದುವರಿಸಿದ ಪಂತ್ರದಲ್ಲಿ ಸರಿ, ಒಳ್ಳೆಯದಾಯಿತು. ಆ ನಮಸ್ಕಾರಗಳು ಸಂದಿವೆ, ನನಗೆ ಆ ನಮಸ್ಕಾರ ಮುಟ್ಟಿದೆ. ಅದಿರಲಿ, ನಿಮ್ಮ ಬರಲಿ ಇಷ್ಟು ಹೊತ್ತು ನಡೆದ ಸಂವಾದವಾದರೆ ಏನು? ಇಷ್ಟೊತ್ತು ಸಂವಾದ ನಡೀತಲ್ಲ, ಅದಾದರೆ ಏನು? ಇಷ್ಟೊತ್ತು ಪರಸ್ಪರ ಅದ್ಯಾವ ವಿಷಯ ವಿನಿಮಯ ಆಯಿತು ಹೇಳು. ಕೊಂಚ ಏನೂ ಅರಿಯದ ಹಸುಳೆಂತೆ ಪ್ರಶ್ನೆ ಇದ್ದರು ಬಾಬಾ. ಅಷ್ಟರಲ್ಲಿ ಡೋಳಿನ ಗಂಟೆಯ ನಾದಗಳು ತಾರಕ್ಕಿರಿ ಏನು ಕೇಳಿದಂತಾಯಿತು. ಗಟ್ಟಿಯಾದ ಧ್ವನಿಯಲ್ಲಿ ಮಂತ್ರಘೋಷ ಇವೆಲ್ಲ ಅಲ್ಲಿ ಬಾಬಾರ ಉಚ್ಚರಣೆ ನಿಂತರಲ್ಲಿ ಅಲ್ಲಿ ಆರತಿ ನಡೀತಾ ಇತ್ತು. ಬಾಬಾ ಅವರು ಮುಖದಲ್ಲಿ ವಿಷಯ ಎಲ್ಲ ಹೋಗುತ್ತದೆ, ಅನುಗ್ರಹವಾಗಿದೆ, ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ಇದು ಅವರಿಗೊಂದು ಸ್ಪಷ್ಟವಾಯಿತು. ಇಂಥ ಅಲ್ಲಿ ಘಟನೆಗಳನ್ನು ನಡೆದದನ್ನು ಅವರಿಗೆ ಗೊತ್ತಾಗಿದೆ. ಆಗ ಬಾಬಾರವರು ಆ ಪೂಜೆ ತರುವಾಯ ಒಂದು ಗಂಭೀರ ಧ್ವನಿಯಲ್ಲಿ ಸಮಾಜವನ್ನು ಹೇಳ್ತಾರೆ, ನನ್ನ ನಿರಾಕಾರ ಸಚ್ಚಿದಾನಂದ ಸ್ವರೂಪವನ್ನು ದಿನರಾತ್ರಿ ನನ್ನಲ್ಲಿ ಇಲ್ಲಿ ಸಾಕಾರವಾಗಿ ನೋಡುತ್ತಿದೆಯಲ್ಲ, ಹಾಗೆ ಪ್ರತಿ ವಸ್ತು ಪ್ರತಿ ಕಣ ಅಣುವಿನಲ್ಲಿ ನನ್ನ ರೂಪ ನಿನಗೆ ಗೋಚರವಾಗ್ತದೆ. ಇದು ನಮಗೂ ಇದು ಮಾರ್ಗದರ್ಶನ, ಬಾಬಾರವರ ಒಂದು ಪ್ರಸಾದ. ಇದು ಧ್ಯಾತ, ಧ್ಯಾನ, ಧ್ಯೇಯ ಇವೆಲ್ಲ ಈಗ ಬೇರೆ ಬೇರೆಯಾಗಿದ್ದಂತಾನೆ ಅವೆಲ್ಲ ಒಂದಾಗಿ ಈಶ್ವರನಲ್ಲಿ ಲೀನವಾಗಿ ಒಂದೇ ಆಗುತ್ತದೆ. ಭಕ್ತಿ ಭರಿತ ಹೃದಯದಿಂದ ಈಶನ ಗುಣಗಾನವನ್ನು ಮಾಡು, ನಾಮೋಚ್ಚರಣೆ ಮಾಡು, ಅದರಲ್ಲಿ ದುಃಖ ನಿವಾರಣೆ ಆಗ್ತದೆ ಮತ್ತು ಆನಂದದ ಮೂಲ ನಿವಾಸವನ್ನು ತಲುಪುತ್ತೀಯ. ಮನಸ್ಸು ಎಲ್ಲದಕ್ಕೂ ಮೂಲ, ಅದನ್ನು ಗೆದ್ದು ಬಿಟ್ಟರೆ 5 ಜ್ಞಾನೇಂದ್ರಿಯಗಳನ್ನು 5 ಕರ್ಮೇಂದ್ರಿಯಗಳನ್ನು ಜಯಿಸಿದಂತೆ ಬಾಯಲ್ಲಿ ಹೇಳುವ ಮೂಲಕವಾಗಲಿ ಕರೆದು ಕುಡಿಸಿ ವಿಶೇಷವಾದ ಮಂತ್ರ ಮಾತುಗಳ ಮುಖಾಂತರ ಮಾತ್ರವೇ ಅನುಗ್ರಹ ದೊರೆಯುತ್ತದೆ ಎಂಬ ಒಂದು ಶುದ್ಧ ತಪ್ಪು. ಕೇವಲ ಮಂತ್ರ ಪಠಣೆ ನಾಮಸ್ಮರಣೆಯಲ್ಲಿ ನಿಮ್ಮ ಎಲ್ಲ ಅನುಗ್ರಹ ಆಗತ್ತೆ. ಇಲ್ಲಿ ಏನು ಹೇಳ್ತಾರೆ, ಅನುಗ್ರಹಿಸುವ ಮನಸ್ಸು ರೀತಿ ನೀತಿಯನ್ನು ಅವಲಂಬಿಸುತ್ತದೆ. ಹಾಗೆ ಅಷ್ಟೇ ಮುಖ್ಯ, ಅನುಗ್ರಹಕ್ಕೆ ಒಳಗಾಗಬಲ್ಲ ಜೀವಿಯ ಶ್ರದ್ಧೆ, ಭಕ್ತಿ, ನಂಬಿಕೆಯನ್ನು ಅದು ಅವಲಂಬಿಸಿದೆಯಪ್ಪ. ಅದಕ್ಕಾಗಿ ಗುರುಸ್ಥಾನದಲ್ಲಿ ಬಂದಾಗ ಶ್ರದ್ಧೆ, ಭಕ್ತಿ, ನಂಬಿಕೆ ಇದನ್ನು ಆಚೆ ದಳದಲ್ಲಿರುವ ತಾಯಿ ಆಮೆ ನಡುವೆ ಬೋರ್ಗರೆದು ಹರಿಯುವ ನದಿ ಆಚೆ ದಳದಲ್ಲಿರುವ ಅದರ ಮರಿಗಳು ಕರೆದು ಮಾತಾಡೋದು, ತಾಯಿ ಗುಟುಕು ಕೊಡೋದು, ಆಹಾರ ನೀಡೋದು, ಎದೆ ಕತ್ಕೊಂಡು ಸಂತೈಸೋದಿಲ್ಲ. ಆದರೆ ಇದೆಲ್ಲ ಕೆಲಸ ಭಾವನೆಗಳನ್ನು ತನ್ನನ್ನು ಪ್ರಿಯ ಭರಿತ ದೃಷ್ಟಿಯಲ್ಲಿ ನಿರ್ವಹಿಸ್ತದೆ ಆಮೆ. ಹಾಗೆ ಅದರ ಪೋಷಣೆಲ್ಲ ದುಡಿದಿಂದ ಭಾಳಷ್ಟು ಅಂತರ ಇರ್ತದೆ. ಗೊತ್ತೇನು ನಿನಗೆ? ಅಷ್ಟಕ್ಕೂ ಚಿಕ್ಕ ಹಸುಳೆ ಹೇಗಿರ್ತದೆ ಹೇಳು? ಮಾತು ಬಾರದ ಕಂದನಿಗೆ ಭರವಸೆ ಯಾರದ್ದು? ಒಂದು ಹಸುಳೆಗೆ
ತನ್ನ ತಾಯಿ ಅದು ಮಾತ್ರ ಹಸಿವಾದಾಗ ಬರುತ್ತಾಳೆ. ವೇದನೆ ಆದಾಗ ಸಂತೈಸಿ ಕಂದನ ಬೇಕು ಬೇಡಗಳನ್ನು ಅದರ ಅಂಗಿಕ ಚಲನೆಯಿಂದಲೇ ತಿಳಿದುಕೊಳ್ಳಬಲ್ಲದು ತಾಯಿ. ಅವಳಿಗೆ ಹಸು ಆಗಿದೆ, ಅವಳಿಗೆ ನಿದ್ದೆ ಬಂದಿದೆ, ಮಗುವಿಗೆ ಎಲ್ಲವೂ ಗೊತ್ತಾಗ್ತದೆ ತಾಯಿಗೆ. ಹಾಗೆ ಆಮೆಯ ಮರಿಗಳು ಹಾಗೆ ತಾಯಿ ಅಮೃತ ಸಮಾನ ಪ್ರಿಯ ಬರ್ತದಷ್ಟೊಂದು ಸಾಕು. ಜೀವನೋತ್ಸಾಹಕ್ಕೆ ಜೀವನ ಭದ್ರತೆಗೆ ಗುರು ಶಿಷ್ಯರ ಸಂಬಂಧವು ಹಾಗೆ. ಆಮೆ ಅದರ ಮರಿಗಳಂತೆ ತಿಳಿತೇನೋ. ಬಾಬಾರವರ ಈ ವಚನ ಸುದಿಯ ಕೊನೆಯ ವಾಕ್ಯ ಮುಗಿದಂತೆ ಮಧ್ಯಾಹ್ನದ ಆರತಿಯ ವಾದ್ಯ ತೊಡಗಿತ್ತು. ಆರತಿ ಸಮಾಪ್ಯ ಆಯಿತು. ಎಲ್ಲರ ಜನರು ಏಕಂಠದಿಂದ ಒಂದೇ ಮನದಿಂದ ಬಾಬಾರವರಿಗೆ ಜೈ ಜೈಕಾರವನ್ನು ಮಾಡಿದ್ರು. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಅಂತ ಎಲ್ಲರೂ ಒಂದು ವೇದಕೋಶವನ್ನು ಮಾಡಿದ್ರು. ಆವತ್ತಿಗೆ ಹೇಮಾಡ ಪಂತರ ಗಂಟಲು ಕಟ್ಟಿತು. ಹೃದಯ ಗುರುವಿನ ಪ್ರೀತಿಯಿಂದ ತುಂಬಿ ಕೋಡಿ ಹೊಡೆದು ಹರಿವ ಕೆರೆದಂತಾಯಿತು. ಆದರೆ ಸಾವರಿಸಿಕೊಂಡು ಪಂತ್ ಸಾಷ್ಟಾಂಗವೆರಗಿದ ಕೈಗಳು ಬಾಬಾವರ ಪಾದಗಳನ್ನು ಸ್ಪರ್ಶಿಸಿದು. ಪ್ರಭು, ನಿನ್ನ ದಯೆ ಎಂದೆಂದೂ ಹೀಗೆ ಇರಲಿ. ಶಾಶ್ವತವಾಗಿ ನನ್ನ ರಕ್ಷಣೆ ಭಾರ ನಿನ್ನದೇ ಆಗಿರಲಿ. ಮೊರೆ ಇಟ್ಟರು ಹೇಮಾಡ ಪಂತರು. ಈ ಮೊರೆ ನೇರ ನನ್ನ ಹೃದಯ ತಲುಪಿ ಎಂಬಂತೆ ಬಾಬಾರವರು ಆಶೀರ್ವದಿಸಿದರು. ಸತ್ಕಥೆಗಳನ್ನು ಕೇಳು, ಸದ್ವಿಚಾರದಲ್ಲಿ ತೊಡಗು, ಸತ್ಕಾರ್ಯಗಳ ಆಚರಣೆ ನಿರಂತರವಾಗಲಿ. ಎಡೆಬಿಡದೆ ದೇವಸ್ಮರಣೆಯಲ್ಲಿ ತಲೆನಾಗು. ಸ್ವಯಂ ಈ ಈಶನೇ ಸ್ವಸ್ವರೂಪವನ್ನು ತಿಳಿಸಿಕೊಡ್ತಾನೆ. ಹೋಗು, ನಿಶ್ಚಿಂತೆಯಿಂದ ಹೋಗಿ ಬಾ. ಬಾಬಾರು ಮಮತಾ ತಾಯಿ ಮಾತೆಯಂತೆ ಕಳಿಸಿಕೊಟ್ರು ಪಂತ್ರನು. ಅಂದು ಪಂತ್ರಿಗೆ ಸವಿಯಾದ ಕಲ್ಸಕ್ಕರೆ ಸಿಕ್ಕಿತು. ಇವತ್ತು ಈ ಕಥಾನುಸಂಧಾನ ಅತ್ಯಂತ ಪವಿತ್ರವಾದ ಉಪದೇಶಾಮೃತ ಅಲ್ಲಿ ಹೇಮಾಡ ಪಂತ್ರಿಗೆ ಕಲ್ಲು ಸಿಕ್ತು. ನಮಗೇನು ಸಿಕ್ತು? ಆ ಕಲ್ಲು ಸಕ್ಕರೆಯನ್ನು ನಾವು ಇವತ್ತು ಪಡೆದು ಪಾಯಸವನ್ನು ಸವಿತಾ ಇದ್ದೇನೋ ಅಂತ ಭಾವನೆ ನಮಗಾಗಬೇಕು. ಅಷ್ಟೊಂದು ಅಮೃತವಾಣಿ. ಇಂಥ ದುಗುಡತೆ ಖಿನ್ನತೆ ಇರುವಾಗ ಯಾಕೆ ಗುರು ಒಬ್ಬ ಮಾರ್ಗದರ್ಶನ, ಗುರುವಿನಲ್ಲಿರುವಂಥ ಶ್ರದ್ಧೆ. ಯಾಕೆಂದರೆ ಎಲ್ಲರಿಗೂ ಮಂತ್ರ ಪಠಣ ಹಾಗೂ ಜಪ ತಪಸ್ಸು ಅನುಷ್ಠಾನ ಸಾಧ್ಯವಾಗಲಿಕ್ಕಿಲ್ಲ. ಇಲ್ಲಿ ಹೇಳಿದ್ದಾರೆ. ಯಾಕೆ ನಾವು ಕೆಲವೊಂದು ನೀವು ಉಪವಾಸ ಮಾಡಿ ದೇವರನ್ನು ಕಾಣಂತ ಬಾಬಾ ಹೇಳ್ತಾ ಇಲ್ಲ. ನೀವು ಉಪವಾಸದಿಂದಲೇ ನಾನು ದೇವರನ್ನ ಕಾಣ್ತಾನೆ ಅಂತ ಭಾವನೆ ಶುದ್ಧ ತಪ್ಪು. ನಿಮ್ಮ ಅಂತಃಕರಣ ಶುದ್ಧ ಇರಬೇಕು. ಉಪವಾಸ ಮಾಡಿಕೊಂಡು ಉಪವಾಸ ಆದಮೇಲೆ ಕೆಲವರು ಇರ್ತಾರೆ, ಉಪವಾಸ ಆದಮೇಲೆ ಇವತ್ತು ಉಪವಾಸ, ನಾಳೆಗೆ ನನ್ನ ದ್ವಾದಶಿ ನನ್ನ ದುಪ್ಪಟ್ಟು ಉಣ್ಣಬೇಕೆನ್ನಂಥ ಭಾವನೆ ಇರ್ತದೆ. ಹಾಗಾಗಿ ಆ ಕನಸನ್ನು ಕಾಣ್ತಾ ಇರುವಾಗ ಉಪವಾಸ ಮಾಡಿ ಪ್ರಯೋಜನವೇನು? ಹಾಗಾಗಿ ಬಾಬಾರವರಲ್ಲಿ ಕಟ್ಟುನಿಟ್ಟಿಗೆ ಒಂದೊಂದು ಶಬ್ದಕ್ಕೂ ಅರ್ಥ ಇದೆ. ಉಪವಾಸ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಉಪವಾಸ ಮಾಡಿ ಅದನ್ನು ನಾನು ಉಪವಾಸ ಮಾಡಿಯೇ ದೇವರನ್ನು ಕಾಣುತ್ತೇನೆ ಅಂತ ಹಠಕ್ಕೆ ಬಿದ್ದು ನಾವು ಉಪವಾಸ ಮಾಡೋದು ಸರಿಯಲ್ಲ. ನೀವು ಹೊಟ್ಟೆ ತುಂಬಿಕೊಂಡು ದರ್ಶನವನ್ನು ಪಡೆಯಬೇಕು. ಅದಕ್ಕಾಗಿ ಕೆಲವು ದೇವಸ್ಥಾನದಲ್ಲಿ ಇದೆ, ಮಾಳಸಾ ನಾರಾಯಣ ದೇವಸ್ಥಾನದಲ್ಲಿ ಅದೇ ರೀತಿ ಮಾಳಸಾ ನಾರಾಯಣಿ ದೇವಸ್ಥಾನದಲ್ಲಿ ದೇವರನ್ನು ಕಾಣಬೇಕಿದ್ರೆ ಪ್ರಥಮವಾಗಿ ಹೇಳ್ತಾರೆ, ಊಟ ಮಾಡಿ ಬಂದೀಯಾ, ಊಟ ಮಾಡು, ಮೊದಲು ಪ್ರಸಾದನ ಸಿಗೋದು, ನಂತರ ದೇವರ ದರ್ಶನ ಮಾಡು. ದೇವರನ್ನು ಹೊಟ್ಟೆ ತುಂಬ ದರ್ಶನದಿಂದ ಹೊಟ್ಟೆ ತುಂಬಿಕೊಂಡು ದೇವರನ್ನೇ ಕಾಣಬೇಕು. ಯಾವುದು ಹೊಟ್ಟೆ ತುಂಬಿ ದೇವರ ದರ್ಶನ ಮಾಡಿಕೊಂಡ್ರೆ ಆ ದೇವಿ ಹೊಟ್ಟೆ ತಾನು ಅನ್ನ ಪ್ರಸಾದವನ್ನು ಕೊಟ್ಟು ನೀನು ಧನ್ಯನಾದೆ ಅಂತ ಅವಳು ಹೇಳ್ತಾಳೆ. ಆ ಭಾವನೆ ಕಾಣಬೇಕು. ಹಾಗೆ ಇವತ್ತು ನಮಗೆ ಕಲ್ಲು ಸಕ್ಕರೆ ಸಿಕ್ಕಿದ್ರೆ ನಾವು ಈ ಪಾಯಸನ ಉಂಡಿದ್ದೇವೆ, ಮಹತ್ತರವಾದ ಘಟ್ಟವನ್ನು ತಿಳಿದಿದ್ದೇವೆ. ನಾನು ಕೂಡ ಈ ವಾಚನ ಮಾಡುವಾಗ ನಾನು ಸಹ ಸಾಯಿ ಬಾಬಾ ಒಂದು ಅಂತಃಕರಣಕ್ಕೆ ಒಂದು ಮೊರೆ ಇಡುವ ಆ ಪ್ರಾರ್ಥನೆ ಮತ್ತು ಬಾಬಾರ ಉಪದೇಶ ಕೇಳ್ತಾ ನಾನು ತಲ್ಲಿನಾಗಿ ಹೋದಿ ಈ ಕಥಾ ವಾಚನವನ್ನು ಮಾಡ್ತಾ ಇರುವಾಗ. ಹಾಗಾಗಿ ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹೇಳ್ತಾ ಇದರ ಸಾರವನ್ನು ಪುನಃ ನೀವು ಕೇಳ್ತಾ ಇರಿ ಅಂತ ಈ ಅಧ್ಯಾಯವನ್ನು ಪುನಃ ಮನದಲ್ಲಿ ಅದನ್ನು ಮೆಲುಕು ಹಾಕ್ತಾ ಪುನಃ ಅದನ್ನು ಸವೀರಿ ಅಂತ ಹೇಳ್ತಾ ನಿಮಗೆ ಪ್ರಣಾಮ ಮಾಡ್ತಾ ಈ 18ನೇ ಅಧ್ಯಾಯದ ಪೂರ್ಣ ವಿರಾಮ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು, ಸರ್ವೇ ಜನ ಸುಖಿನೋ ಬಂತು. ಅನಂತಕೋಟಿ ಬ್ರಹ್ಮಾಂಡದ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಹರಿ ಓಂ. ಸಾಯಿ